ಗುಡ್ ಮಾರ್ನಿಂಗ್ ಆಲ್. ನಾನು ಅಂಬರೀಶ್ ಪೋತ್ನಾಳ್. ಮತ್ತೊಮ್ಮೆಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 1102 1102 ಕ್ಲಾಸ್ ನಂಬರ್ ಆಗುತ್ತೆ ಮತ್ತು ಏಪ್ರಿಲ್ 2026 ಮೂರನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಏಪ್ರಿಲ್ 2026 ಪಾರ್ಟ್ 3 ಆಗುತ್ತೆ. ಓಕೆ, ಸೊ ಮೊದಲ ಪ್ರಶ್ನೆ, ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ಹುಲಿ ಅಭಯಾರಣ್ಯದ ಸುತ್ತಲಿನ 663 ಚದರ ಕಿಲೋಮೀಟರ್ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಿಸುವ ಕರಡು ಅಧಿಸೂಚನೆಯನ್ನು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಹೊರಡಿಸಿದೆ. ದ ಯೂನಿಯನ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ has issued a draft notification declaring 663 square kilometer area around the Kali Tiger Reserve in Uttara Kannada district as an eco-sensitive zone ಅಥವಾ ಎಕಲಾಜಿಕಲಿ ಸೆನ್ಸಿಟಿವ್ ಜೋನ್ ESZ ಅಂತ ಕರಿಬೋದು. ಈ ಒಂದು ವಿಚಾರದ ಮೇಲೆ ಯಾಕೆ ಈಗ ಸುದ್ದಿಗೆ ಬಂದಿದೆ ಮತ್ತು ಏನನ್ನ ನೆನ್ಪಿಡಬೇಕು ಕಾಂಪಿಟೇಟಿವ್ ಎಕ್ಸಾಮ್ ಆಸ್ಪಿರೆಂಟ್ ಆಗಿ? ಒಂದು, ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಎಲ್ಲಿ ಬರುತ್ತೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ. ಸುಮಾರು 1000ಕ್ಕೂ ಹೆಚ್ಚು ಚದರ ಕಿಲೋಮೀಟರ್ಗಳನ್ನು ಕರ್ನಾಟಕ ರಾಜ್ಯ ನೋಟಿಫೈ ಮಾಡಿದೆ. ಅದರಲ್ಲಿ 663 ಚದರ ಕಿಲೋಮೀಟರ್ ಪ್ರದೇಶವನ್ನು ಈಗ ESZ ಅಥವಾ ಎಕಲಾಜಿಕಲಿ ಸೆನ್ಸಿಟಿವ್ ಜೋನ್ ಅಂತ ಘೋಷಣೆ ಮಾಡಿರೋದ್ರಿಂದ ಸೊ ಅಲ್ಲಿ ಒಂದಷ್ಟು ಸ್ಟ್ರಿಕ್ಟರ್ ಆ್ಯಕ್ಷನನ್ನು ಈಗ ಕರ್ನಾಟಕ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ರೈಟ್. ಸೊ ಹಾಗಾದ್ರೆ ಏನಿದೆ ನ್ಯೂಸ್ ಐಟಮ್ ನೋಡ್ತಾ ಹೋಗೋಣ ಬನ್ನಿ. ಕಾಳಿ ಹುಲಿ ಅಭಯಾರಣ್ಯ 663 ಚದರ ಕಿಲೋಮೀಟರ್ ಪರಿಸರ ಸೂಕ್ಷ್ಮ ಪ್ರದೇಶ. ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ಎಷ್ಟು ಚದರ ಕಿಲೋಮೀಟರ್ ಅಂತ ನಂಬರನ್ನು ಕೂಡ ಕೇಳಿರ್ತಕ್ಕಂಥದ್ದನ್ನು ನೋಡಿದೀವಿ ಎಕ್ಸಾಮಲ್ಲಿ. 663 ಚದರ ಕಿಲೋಮೀಟರ್ ಪ್ರದೇಶ ಅನ್ನೋದನ್ನ ನೆನ್ಪಿಟ್ಟಿರಿ. ಓಕೆ, ಮತ್ತಿದನ್ನು ಯಾರು ಆದೇಶವನ್ನು ಹೊರಡಿಸಿದ್ದಾರೆ ಅಂದರೆ ಕೇಂದ್ರದ ಅರಣ್ಯ ಮತ್ತು ಪರಿಸರ ಸಚಿವಾಲಯ. ಭೂಪೇಂದ್ರ ಯಾದವ್ ಅವರೇನು ಅದರ ಮಿನಿಸ್ಟರ್ ಇದ್ದಾರೆ ಅವರು. ಮತ್ತು ಅರಣ್ಯದ ಅಂಚಿನಿಂದ ಸುಮಾರು 10 ಕಿಲೋಮೀಟರ್ ವರೆಗಿನ ಪರಿಸರ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಗುರುತಿಸಲಾಗಿದೆ. 10 ಕಿಲೋಮೀಟರ್ ಸರೌಂಡಿಂಗ್. ಜೊತೆಗೆ ಭೀಮಗಡ ವನ್ಯಜೀವಿ ಧಾಮ ಅದರ ಉತ್ತರದಲ್ಲಿ ಬರುತ್ತೆ. ಸೊ ಇದು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಆದರೆ ಉತ್ತರದಲ್ಲಿ ಭೀಮಗಡ ವನ್ಯಜೀವಿ ಧಾಮ ಬರುತ್ತೆ, ಉತ್ತರ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ. ಹಾಗಾಗಿ ಉತ್ತರ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಯಾವುದೇ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಏನು ಘೋಷಣೆ ಮಾಡಿಲ್ಲ. ಅಂದರೆ ಒಂದು ಬಫರ್ ಜೋನ್ ರೀತಿಯಲ್ಲಿ 10 ಕಿಲೋಮೀಟರ್ ಆ ರೀತಿಯಾಗಿ. ಆದರೆ ಈಶಾನ್ಯ ಮತ್ತು ಪೂರ್ವದಲ್ಲಿ ಮತ್ತು ದಕ್ಷಿಣದಲ್ಲಿ ಇಂತಿಷ್ಟು ಕಿಲೋಮೀಟರ್ವರೆಗೂ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡಿದ್ದಾರೆ. ಅಂದರೆ ಆ ಬಫರ್ ವಲಯದಲ್ಲೂ ಕೂಡ ಅರಣ್ಯದ ಅಂಚಿನಿಂದ ಎಷ್ಟು ಕಿಲೋಮೀಟರ್ವರೆಗೂ ಕೂಡ ಎನ್ವಿರಾನ್ಮೆಂಟಲಿ ಸೆನ್ಸಿಟಿವ್ ಜೋನ್ ಅಂತೇನು ಕರೀತಾರೆ. ಸೊ ಆ ಒಂದು ಪ್ರದೇಶವನ್ನು ಕೂಡ ನೋಟಿಫೈ ಮಾಡಿದ್ದಾರೆ. ಅದು ಎಷ್ಟೆಷ್ಟಿದೆ ಅಂತ ನಂಬರ್ಸ್ ಇದ್ದಾವೆ, ನಮ್ಗೆ ಅಷ್ಟಾಗಿ ಬೇಕಾಗಿಲ್ಲ. ಸುಮಾರು ಈಶಾನ್ಯದಲ್ಲಿ 5 ಕಿಲೋಮೀಟರಿಂದ 10 ಕಿಲೋಮೀಟರ್ವರೆಗೂ ಪರಿಸರ ಸೂಕ್ಷ್ಮ ಪ್ರದೇಶ. ಅದೇ ರೀತಿಯಾಗಿ ಪೂರ್ವದಲ್ಲಿ 1ರಿಂದ 7 ಕಿಲೋಮೀಟರ್, ಅಂದರೆ ಅರಣ್ಯದ ಅಂಚಿನಿಂದ 1ರಿಂದ 7 ಕಿಲೋಮೀಟರ್. ಅಲ್ಲಿ ಯಾವುದಾದ್ರೂ ಹಳ್ಳಿ ಇದ್ರೆ ಅದು ಕೂಡ ಆ ಸೂಕ್ಷ್ಮ ಪ್ರದೇಶದ ಒಳಗಡೆನೇ ಬರುತ್ತೆ. ರೈಟ್. ಸೊ ಹಾಗಾದರೆ ಪರಿಸರ ಸೂಕ್ಷ್ಮ ಪ್ರದೇಶದ ವ್ಯಾಪ್ತಿಗೆ ಸುಮಾರು 75 ಚದರ ಕಿಲೋಮೀಟರ್ ಕಂದಾಯ ಪ್ರದೇಶ ಕೂಡ ಬರುತ್ತೆ. ಏನು ಮಾಡಬೇಕು ನೆಕ್ಸ್ಟು? ಸೊ ಅಲ್ಲಿನ ಜನರಿಗೆ ಅರಿವನ್ನು ಮೂಡಿಸ್ಬೇಕಾಗತ್ತೆ. ಸೊ ಒಂದಷ್ಟು ಇದರ ಇಂಪ್ಲಿಮೆಂಟೇಷನ್ ಟೈಮಲ್ಲಿ ರಾಜ್ಯ ಸರ್ಕಾರ ಮಾಸ್ಟರ್ ಪ್ಲ್ಯಾನನ್ನು ಸಿದ್ಧಪಡಿಸಬೇಕಾಗುತ್ತೆ. ವಲಯ ಮಾಸ್ಟರ್ ಪ್ಲ್ಯಾನ್ ಅಂತ ನೋಡೋಣ ಮುಂದೆ ಇದು ಸುದ್ದಿಗೆ ಬಂದಾಗ ಮತ್ತಷ್ಟು ಮಾತಾಡೋಣ. ಈಗ ಸದ್ಯಕ್ಕೆ ಎಕೋ ಸೆನ್ಸಿಟಿವ್ ಜೋನ್ ಅಂತ ಕರ್ನಾಟಕದ ಯಾವ ಟೈಗರ್ ರಿಸರ್ವನ್ನು ಇತ್ತೀಚೆಗೆ ಕೇಂದ್ರದ ಪರಿಸರ ಸಚಿವಾಲಯ ನೋಟಿಫೈ ಮಾಡಿದೆ ಅಂದರೆ ಅದು ಕಾಳಿ ಟೈಗರ್ ರಿಸರ್ವ್ ಆಗುತ್ತೆ. ಎಷ್ಟು ಪ್ರದೇಶ? 663.32 ಚದರ ಕಿಲೋಮೀಟರ್ ಅನ್ನೋದನ್ನು ಸದ್ಯಕ್ಕೆ ತಿಳ್ಕೊಳ್ಳೋಣ. ಹಾಗಾದರೆ ಕರ್ನಾಟಕದಲ್ಲಿ ಎಷ್ಟು ಹುಲಿ ಸಂರಕ್ಷಿತ ಪ್ರದೇಶಗಳಿದೆಯೋ ಒಂದು ಗ್ಲಾನ್ಸ್ ಮಾಡ್ಕೊಳ್ಳೋದಾದರೆ, ಭಾರತೀಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಸೆಕ್ಷನ್ 38V ಪ್ರಕಾರ ಕರ್ನಾಟಕದಲ್ಲಾಗಲಿ ದೇಶದಲ್ಲಾಗಲಿ ನಾವು ಟೈಗರ್ ರಿಸರ್ವ್ಗಳನ್ನು ಘೋಷಣೆ ಮಾಡ್ಬೋದು. ಆ ಮೂಲಕ ಕರ್ನಾಟಕದಲ್ಲಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ, ಭದ್ರಾ, ಕಾಳಿ, ನಾಗರಹೊಳೆ, BRT ಬಿಳಿಗಿರಿ ರಂಗಸ್ವಾಮಿ ದೇವಾಲಯ ಅಥವಾ ಬಿಳಿಗಿರಿ ರಂಗಸ್ವಾಮಿ ಟೆಂಪಲ್ ಟೈಗರ್ ರಿಸರ್ವ್. ಸೊ ಆ 5ರಲ್ಲಿ ಇವತ್ತೇನು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಇದೆಯೋ ಇದರ
663 ಚದರ ಕಿಲೋಮೀಟರ್ ಪ್ರದೇಶವನ್ನು ಈಗ ESZ ಆಗಿ ಘೋಷಣೆ ಮಾಡಿದ್ದಾರೆ. ಸೊ ಇಲ್ಲಿ ನೋಟ್ ಮಾಡ್ಕೊಳ್ರಿ ಯಾವ ವ್ಯಾಪ್ತಿಯಲ್ಲಿ ಬರುತ್ತೆ, ಅದರ ಒಟ್ಟಾರೆ ನಮ್ಮ ಆರ್ಥಿಕ ಸಮೀಕ್ಷೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದ ಅಧಿಕೃತ ಮಾಹಿತಿಯ ಪ್ರಕಾರ ಎಷ್ಟು ವಿಸ್ತೀರ್ಣ ಇದೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದೀವಿ. ಕರ್ನಾಟಕದ ಅತಿ ದೊಡ್ಡ ಹುಲಿ ಸಂರಕ್ಷಿತ ಪ್ರದೇಶ ಬಂಡೀಪುರ, ಅತಿ ಚಿಕ್ಕದು ಸದ್ಯಕ್ಕೆ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ ಹುಲಿ ಸಂರಕ್ಷಿತ ಪ್ರದೇಶ. ಸೊ ಇಲ್ಲಿ ಇದನ್ನು ಅಣಸಿ ದಾಂಡೇಲಿ ಟೈಗರ್ ರಿಸರ್ವ್ ಅಂತ ಕೂಡ ಕರಿತಾ ಇದ್ರು. ಜೊತೆಗೆ ಈಗ ಕಾಳಿ ಟೈಗರ್ ರಿಸರ್ವ್ ಅಂತ ಮರುನಾಮಕರಣವನ್ನು ಮಾಡಿದ್ದಾರೆ. ಓಕೆ, ಸೊ ಹಾಗೆ ಉತ್ತರದಲ್ಲಿ ಹೋದರೆ ಭೀಮಗಡ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನು ಕಾಣ್ತೀವಿ. ಒಟ್ಟಾರೆಯಾಗಿ ಹಿಂದೆ ಅನ್ಶಿ ರಾಷ್ಟ್ರೀಯ ಉದ್ಯಾನವನ ಅಥವಾ ಅನ್ಶಿ ನ್ಯಾಷನಲ್ ಪಾರ್ಕ್ ಅಂತ ಏನು ಕರಿತಾ ಇದ್ವಿ, ಕಾಳಿ ಟೈಗರ್ ರಿಸರ್ವ್ ಅನ್ನ 2007 ಸಂದರ್ಭದಲ್ಲಿ ಅನಿಸುತ್ತೆ ಘೋಷಣೆ ಮಾಡ್ತಾರೆ. ನಂತರ ಅದನ್ನ ಅನ್ಶಿ ದಾಂಡೇಲಿ ಟೈಗರ್ ರಿಸರ್ವ್ ಅಂತ ಮರುನಾಮಕರಣ ಮಾಡಿದ್ರು. ಅದಾದ ಮೇಲೆ ಕಾಳಿ ಟೈಗರ್ ರಿಸರ್ವ್ ಅಂತ ಹೊಸ ಹೆಸರನ್ನು ಕೊಟ್ಟರು. ಕಾರಣ ಏನಂದ್ರೆ ಕಾಳಿ ನದಿ ಈ ಒಂದು ಸಂರಕ್ಷಿತ ಪ್ರದೇಶದ ಜೀವನಾಡಿ ಅಂತ ಕರಿತೀವಿ. ಸೊ ಅಲ್ಲಿ ಬೇರೆ ಬೇರೆ ಸಾಕಷ್ಟು ಪ್ರಭೇದದ ಜೀವಿಗಳನ್ನು ಕಾಣಬಹುದು. ಅದರಲ್ಲಿ ಹುಲಿಗಳು ಕೂಡ ಇದ್ದಾವೆ. ಹಾಗಾಗಿ ಹುಲಿ ಸಂರಕ್ಷಿತ ಪ್ರದೇಶವಾಗಿ ಘೋಷಣೆ ಮಾಡಿದ್ದಾರೆ. ಅದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ ನೋಡಿ. ಕ್ವಶನ್ ನಂಬರ್ 2, QS ವಿಶ್ವವಿದ್ಯಾಲಯ ಶ್ರೇಯಾಂಕಗಳನ್ನು ಯಾವ ಸಂಸ್ಥೆ ಪ್ರಕಟಿಸುತ್ತದೆ? ದ QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ ಆರ್ ಪಬ್ಲಿಷ್ಡ್ ಬೈ ವಿಚ್ ಆರ್ಗನೈಸೇಷನ್? ಸರಿಯಾದ ಉತ್ತರ ಕ್ವಾಕ್ವೆರೆಲ್ಲಿ ಸೈಮನ್ಸ್ ಅಂತ. ಕ್ವಾಕ್ವೆರೆಲ್ಲಿ ಸೈಮನ್ಸ್ QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ ಅನ್ನು ಪಬ್ಲಿಷ್ ಮಾಡ್ತಕ್ಕಂಥ ಸಂಸ್ಥೆ ಹೇಳ್ತಾರೆ ಎಕ್ಸಾಮಲ್ಲಿ. ಬಟ್ ಈ ಒಂದು ರ್ಯಾಂಕಿಂಗ್ಸಲ್ಲಿ ಭಾರತದ ಯಾವುದಾದ್ರೂ ಇನ್ಸ್ಟಿಟ್ಯೂಷನ್ಸು ಅದರಲ್ಲಿ ರ್ಯಾಂಕಿಂಗ್ ಪಡೆದಿದ್ರೆ ಒಂದಷ್ಟು ನೆನ್ಪಿಡಬೇಕಾಗುತ್ತೆ. ಸೊ IIM ಕೋಜಿಕೋಡ್ ಏನಿದೆ QS ರ್ಯಾಂಕಿಂಗ್ಸಲ್ಲಿ ಫಸ್ಟ್ ಟೈಮು ಟಾಪ್ 100 ಒಳಗಡೆ ಬರ್ತಾ ಇದೆ. ಓಕೆ, QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ 100 ಪ್ರೆಸ್ಟೀಜಿಯಸ್ ಮ್ಯಾನೇಜ್ಮೆಂಟ್ ಯೂನಿವರ್ಸಿಟಿಗಳಲ್ಲಿ ಅಥವಾ ಕಾಲೇಜ್ಗಳಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕೋಜಿಕೋಡೆ ಕೂಡ ಇವತ್ತು ಸೇರ್ಕೊಂಡಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕೋಜಿಕೋಡೆ IIMK ಎಂಟರ್ಡ್ ದ ಟಾಪ್ 100 ಇನ್ QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ ಬೈ ಸಬ್ಜೆಕ್ಟ್ 2026 ಫಾರ್ ದ ಫಸ್ಟ್ ಟೈಮ್, ಮೇಕಿಂಗ್ ಎ ಮೇಜರ್ ಗ್ಲೋಬಲ್ ಅಚೀವ್ಮೆಂಟ್. ಓಕೆ, ಸೊ QS ವಿಶ್ವವಿದ್ಯಾಲಯ ಶ್ರೇಯಾಂಕಗಳನ್ನು ವಾರ್ಷಿಕವಾಗಿ ಈ ಕ್ವಾಕ್ವೆರೆಲ್ಲಿ ಸೈಮನ್ಸ್ ಅಂತಕ್ಕಂಥ ಸಂಸ್ಥೆ ಬಿಡುಗಡೆ ಮಾಡ್ತಾ ಇದೆ. ಯಾವ ಸಂಸ್ಥೆ ಅಂತ ಕೇಳ್ತಾರೆ. ಇವ್ರು ಏನನ್ನ ಕನ್ಸಿಡರ್ ಮಾಡ್ತಾರೆ ಅಂದರೆ, ಸೊ ಅಲ್ಲಿ ನಡೀತಾ ಇರ್ತಕ್ಕಂಥ ರಿಸರ್ಚ್ ಆಗಿರ್ಬೋದು ಅಥವಾ ಎಂಪ್ಲಾಯಿಬಿಲಿಟಿ ಆಗಿರ್ಬೋದು, ಅಂದರೆ ಅಲ್ಲಿ ಸ್ಟಡಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ಸ್ ಯಾವ ರೀತಿ ಆಗಿದೆ, ಗ್ಲೋಬಲ್ ಎಂಗೇಜ್ಮೆಂಟ್, ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸಸ್ಟೈನಬಿಲಿಟಿ, ಈ ಒಂದು 5 ಪ್ರಮುಖ ಉದ್ದೇಶಗಳನ್ನು ಇಟ್ಟುಕೊಂಡು ಅಲ್ಲಿ QS ಅವರು ಈ ರ್ಯಾಂಕಿಂಗನ್ನು ಕೊಡ್ತಾ ಇದ್ದಾರೆ. ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ 2026. ಅದರಲ್ಲಿ ಭಾರತ, US, ಚೀನಾ, UK ನಂತರ ಅತಿ ಹೆಚ್ಚು ಯೂನಿವರ್ಸಿಟಿಗಳನ್ನು ಹೊಂದಿದೆ ಈ ರ್ಯಾಂಕಿಂಗಲ್ಲಿ. ಮತ್ತು 4th ಲಾರ್ಜೆಸ್ಟ್ ಪ್ರೆಸೆನ್ಸ್ ಬೈ ಇನ್ಸ್ಟಿಟ್ಯೂಷನ್ಸ್. ಟಾಪ್ 100 6 ಇಂಡಿಯನ್ ಇನ್ಸ್ಟಿಟ್ಯೂಟ್ಸ್ ಇದ್ದಾವೆ. ಸೊ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಮತ್ತು ಮ್ಯಾನೇಜ್ಮೆಂಟ್ ವಿಭಾಗ ಅಂತ ಬಂದಾಗ ಬೇರೆ ಬೇರೆ ಕಾಲೇಜುಗಳು ಕೂಡ ಇದ್ದಾವೆ. ಜೊತೆಗೆ ISM ಧನಾಬಾದ್ ಮತ್ತು IIM ಅಹಮದಾಬಾದ್ ಜಾಗತಿಕವಾಗಿ ಅತ್ಯುನ್ನತ ಶ್ರೇಣಿಯನ್ನು ಹೊಂದಿದ್ದು 21ನೇ ರ್ಯಾಂಕಿಂಗ್ ಅಲ್ಲಿದ್ದಾವೆ. IIM ಅಹಮದಾಬಾದ್ 21st ಇದೆ ಗ್ಲೋಬಲಿ. ಇವತ್ತು ಇದು IIM ಕೋಜಿಕೋಡೆ ಕೂಡ ಟಾಪ್ 100 ಬಂದಿದೆ. ಓಕೆ, ಸುಮಾರು 71ನೇ ಸ್ಥಾನ ಏನೋ ಇರಬೇಕು, 78. ಓಕೆ, IIM ಕೋಜಿಕೋಡೆ ಬ್ರೇಕ್ಸ್ ಇಂಟು ಟಾಪ್ 100. ಅದೇ IIM ಅಹಮದಾಬಾದು 21st ಪ್ಲೇಸಲ್ಲಿದೆ, ನೆನ್ಪಿಟ್ಟಿರಿ. ಇಲ್ಲಿ ಪ್ರಮುಖವಾಗಿ ಏನು ಕೇಳ್ತಾರೆ, ಈ QS ವಿಶ್ವವಿದ್ಯಾಲಯ ಶ್ರೇಯಾಂಕಗಳನ್ನು ಯಾವ ಸಂಸ್ಥೆ ಪ್ರಕಟಿಸುತ್ತದೆ ಅಂತ ಕೇಳ್ತಾರೆ. ಕ್ವಾಕ್ವೆರೆಲ್ಲಿ ಸೈಮನ್ಸ್, ನೆನ್ಪಿಟ್ಟಿರಿ. ಕ್ವಶನ್ ನಂಬರ್ 3, ಭಾರತದ 3ನೇ ಚಿರತೆಗಳ ಆವಾಸ ಸ್ಥಾನವಾಗಿ ಅಭಿವೃದ್ಧಿಪಡಿಸಲಾಗುತ್ತಿರುವ ವೀರಾಂಗಣ ದುರ್ಗಾವತಿ ಹುಲಿ ಮೀಸಲು ಪ್ರದೇಶ ಯಾವ ರಾಜ್ಯದಲ್ಲಿದೆ? ವೀರಾಂಗಣ ದುರ್ಗಾವತಿ ಟೈಗರ್ ರಿಸರ್ವ್ ವಿಚ್ ಈಸ್ ಬೀಂಗ್ ಡೆವಲಪ್ಡ್ ಆಸ್ ಇಂಡಿಯಾಸ್ 3rd ಚೀತಾ ಹ್ಯಾಬಿಟೇಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಅಂತ. ಈಗ ನಮೀಬಿಯಾದಿಂದ, ಸೌತ್ ಆಫ್ರಿಕಾದಿಂದ, ಆಫ್ರಿಕಾದ ವಿವಿಧ ದೇಶಗಳಿಂದ ಏನು ಚೀತಾಗಳನ್ನು ಕರ್ಕೊಂಡ್ಬಂದು ನಮ್ಮ ದೇಶದಲ್ಲಿ ಚೀತಾ ರೀಇಂಟ್ರೊಡಕ್ಷನ್ ಪ್ರಾಜೆಕ್ಟ್ ಅನ್ನು ಏನು ಮಾನ್ಯ ಪ್ರಧಾನಮಂತ್ರಿಗಳು 2022ರಲ್ಲಿ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ಫಸ್ಟು ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಚಿರತೆಗಳನ್ನು ಬಿಟ್ಟರು.
ಅದಾದಮೇಲೆ ಗಾಂಧಿ ಸಾಗರ ವನ್ಯಜೀವಿ ಧಾಮ, ಅಗೇನ್ ಮಧ್ಯಪ್ರದೇಶ. ಈಗ ಮೂರನೇದಾಗಿ ಅದೇ ಮಧ್ಯಪ್ರದೇಶದ ವೀರಾಂಗಣ ದುರ್ಗಾವತಿ ಹುಲಿ ಮೀಸಲು ಪ್ರದೇಶದಲ್ಲಿ ಚಿರತೆಗಳನ್ನು ಬಿಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಆ ಮೂಲಕ ಭಾರತದಲ್ಲಿ 3ನೇ ಚಿರತೆಗಳ ಆವಾಸ ಸ್ಥಾನವನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ, ವೀರಾಂಗಣ ದುರ್ಗಾವತಿ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿ ಬರುತ್ತೆ? ಗುಜರಾತ್, ರಾಜಸ್ಥಾನ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ. ಅಂದರೆ ಮಧ್ಯಪ್ರದೇಶದಲ್ಲಿ ಬರುತ್ತೆ. ಓಕೆ, ಸೊ 3.5 years ಆಫ್ಟರ್ PM Modi launched Project Cheetah, MP CM Madhya Pradesh CM lays a foundation for its third home in country. ಏನೇನಿದೆ ನೋಡಿ. ವೀರಾಂಗಣ ದುರ್ಗಾವತಿ ಹುಲಿ ಮೀಸಲು ಪ್ರದೇಶವನ್ನು ಭಾರತದ 3ನೇ ಚಿರತೆಗಳ ಆವಾಸ ಸ್ಥಾನವಾಗಿ ಅಭಿವೃದ್ಧಿಪಡಿಸಲಾಗ್ತಾ ಇದ್ದು, ಇತ್ತೀಚೆಗೆ ಅದೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಕುನೋ ನ್ಯಾಷನಲ್ ಪಾರ್ಕ್ ಫಸ್ಟ್ ಸ್ಯಾಂಕ್ಚುರಿ ಆಗುತ್ತೆ. 28 ಚೀತೆಗಳನ್ನು ಬಿಟ್ಟಿದ್ರು, ಅದು ಕೂಡ ಮಧ್ಯಪ್ರದೇಶದಲ್ಲೇ ಬರ್ತಾ ಇದೆ, ಕುನೋ ನ್ಯಾಷನಲ್ ಪಾರ್ಕ್. ಎರಡನೇದು ಅಗೇನ್ ಮಧ್ಯಪ್ರದೇಶದ ಗಾಂಧಿ ಸಾಗರ ವನ್ಯಜೀವಿ ಧಾಮ. ಈಗ ಮೂರನೇದು ವೀರಾಂಗಣ ದುರ್ಗಾವತಿ ಟೈಗರ್ ರಿಸರ್ವ್, ಅಗೇನ್ ಮಧ್ಯಪ್ರದೇಶ. ಸೊ ಕುನೋ, ಗಾಂಧಿ ಸಾಗರ್, ವೀರಾಂಗಣ ದುರ್ಗಾವತಿ. ಮಧ್ಯಪ್ರದೇಶ's largest tiger reserve to become third home of cheetahs in India within 2 months. ಸೆಪ್ಟೆಂಬರ್ 2024 ಪಾರ್ಟ್ 10ರಲ್ಲಿ ಕ್ಲಾಸ್ ನಂಬರ್ 648 ಅಲ್ಲಿ ಚೀತಾ ಯೋಜನೆಗೆ 2 ವರ್ಷ ತುಂಬಿದಾಗ ಒಂದ್ಸಲ ಡಿಸ್ಕಷನ್ ಮಾಡಿದ್ವಿ ಚೀತಾ ಯೋಜನೆ ಬಗ್ಗೆ. ಆಫ್ರಿಕಾದಿಂದ, ಅದರಲ್ಲೂ ನಮೀಬಿಯಾದಿಂದ ಚೀತಾಗಳನ್ನು ಕರ್ಕೊಂಡ್ಬಂದು ಕುನೋ ನ್ಯಾಷನಲ್ ಪಾರ್ಕಲ್ಲಿ ಬಿಟ್ಟಿದ್ರು. ಅದು ಫಸ್ಟ್ ಟೈಮ್ ಆಗಿತ್ತು. ಆಮೇಲೆ ಅಗೇನ್ ಮತ್ತೆ ಮೋಸ್ಟ್ಲಿ ಸೌತ್ ಆಫ್ರಿಕಾದಿಂದ ಕರ್ಕೊಂಡ್ಬಂದು ಗಾಂಧಿ ಸಾಗರ್ ವನ್ಯಜೀವಿ ಧಾಮದಲ್ಲಿ ಬಿಟ್ಟರು. ಈಗ ಅಗೇನ್ ಮಧ್ಯಪ್ರದೇಶದ 3ನೇ ಮತ್ತು ಒಟ್ಟಾರೆಯಾಗಿ ದೇಶದ 3ನೇ ಈ ಒಂದು ಚೀತಾ ರೀಇಂಟ್ರೊಡಕ್ಷನ್ ಪ್ರಾಜೆಕ್ಟ್ನ ಆವಾಸ ಸ್ಥಾನ ವೀರಾಂಗಣ ದುರ್ಗಾವತಿ ಟೈಗರ್ ರಿಸರ್ವ್ ಆಗುತ್ತೆ. ಜೂನ್ 2023 ಪಾರ್ಟ್ 2 ಅಲ್ಲಿ ಅಗೇನ್ ಕುನೋದಲ್ಲಿ 6 ಚಿರತೆಗಳ ಸಾವಾದಾಗ ಕೇಂದ್ರ ಸರ್ಕಾರ ಒಂದು ಉನ್ನತ ಸಮಿತಿಯನ್ನು ಸ್ಥಾಪಿಸಿತ್ತು. ಆ ಸಂದರ್ಭದಲ್ಲೂ ಕೂಡ ಚೀತಾ ಪ್ರಾಜೆಕ್ಟನ್ನು ಮತ್ತೊಮ್ಮೆ ನೆನೆಸ್ಕೊಂಡಿದ್ವಿ. NTCA ಸ್ಥಾಪಿಸಿದ ಚೀತಾ ಪ್ರಾಜೆಕ್ಟ್ ಸ್ಟೀರಿಂಗ್ ಸಮಿತಿ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ರು ಅಂದರೆ ರಾಜೇಶ್ ಗೋಪಾಲ್ ಅವರು. ಜೂನ್ 2023 ಪಾರ್ಟ್ 2 ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿಯಾಗಿ ಯಾವಾಗ ಇಂಟ್ರೊಡಕ್ಷನ್ ಪ್ರಾಜೆಕ್ಟು ಎಕ್ಸಿಕ್ಯೂಟ್ ಆಗಿತ್ತು, ಸೆಪ್ಟೆಂಬರ್ 2022 ಪ್ರಮುಖ ಪ್ರಚಲಿತ ಘಟನೆಗಳ ಪಾರ್ಟ್ 3 ಅಲ್ಲಿ 70 ವರ್ಷಗಳ ನಂತರ ಭಾರತದಲ್ಲಿ ಮತ್ತೆ ಚೀತಾಗಳು ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಭಾರತದ ಅತಿಥಿಗಳನ್ನು ಬಿಡುಗಡೆ ಮಾಡಿದ ಪ್ರಧಾನಿ ಮೋದಿಯವರು ಅಂತ. ಸೊ ಬಹಳ ದೊಡ್ಡ ವಿಚಾರ ಆಗಿತ್ತು. ಹಲವಾರು ಬಾರಿ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳಾಗಿ ಬಂದು ಈಗ ಹಳೆಯ ವಿಚಾರ ಆಗಿದೆ ಇದು. ಸೊ ಹೋಗಿ ಸೆಪ್ಟೆಂಬರ್ 2022 ಈಗ ಕಂಟಿನ್ಯೂಸ್ ಆಗಿ ನಾವು ಫಾಲೋ ಮಾಡ್ತಾ ಇದ್ದಂತೆ ಆ ವಿಚಾರಗಳೆಲ್ಲ ನಮಗೆ ಮನನ ಆಗ್ತಾ ಹೋಗ್ತವೆ. ಒಂದೇ ಸಲಕ್ಕೆ ಎಲ್ಲ ನೆನಪಿಡೋದಕ್ಕೆ ಮನುಷ್ಯನಿಂದ ಸಾಧ್ಯ ಇಲ್ಲ. ಅದಕ್ಕೆ ರಿಪಿಟೇಷನ್, ರಿವಿಷನ್ ಆಗಬೇಕು. ಒಂದು ಕಿವಿ ಮಾತು ಹೇಳೋದಾದರೆ, ಫಸ್ಟ್ ನೀವು ಈಗ ಇನ್ನೂ ಎಕ್ಸಾಮ್ ನೋಟಿಫಿಕೇಷನ್ ಆಗಿಲ್ಲ, ಆಗೋದ್ರೊಳಗಡೆ ಒಂದು ಸಲ ಎಲ್ಲ ಸಿಲೆಬಸ್ಸನ್ನು ಕಣ್ಣಾಡಿಸಿ ಅಲ್ಲಿ ಯಾವುದಾದ್ರೂ ಟಾಪಿಕ್ ಮಿಸ್ ಆಗಿದ್ದರೆ, ಹಲವಾರು ಟಾಪಿಕ್ ಮಿಸ್ ಆಗೇ ಆಗಿರ್ತವೆ, ಆ ಟಾಪಿಕ್ಗಳನ್ನು ಕವರ್ ಮಾಡಿ ಓದಿ. ಫಸ್ಟು ಸರ್ ಭಾಳ ಇದಾವೆ ಟಾಪಿಕ್ಸ್, ಯಾವಂತ ಕವರ್ ಮಾಡ್ಬೇಕು ಅನಿಸಿದರೆ ಒಂದು ಸಜೆಷನ್ ಹೇಳೋದಾದರೆ, ನೀವು ಹೋಗಿ ಇತ್ತೀಚೆಗೆ ST 2 ಪೇಪರ್ ಬಂದಿದ್ದಾವೆ, FD 2 ಪೇಪರ್ ಬಂದಿದ್ದಾವೆ. ಓಕೆ, ಅದೇ ರೀತಿಯಾಗಿ ವೆಟರ್ನರಿ ಆಫೀಸರ್ KPSCದು ಒಂದು ಪೇಪರ್ ಬಂದಿದೆ 2026ರಲ್ಲಿ. ಅದಾದಮೇಲೆ ಹಾಗೆ ಹಿಂದೆ KPSC KA ನಡೆಸಿರ್ತಕ್ಕಂಥ ಒಂದು 8ರಿಂದ 10 ಕ್ವಶನ್ ಪೇಪರ್ ತೊಗೊಂಡು ಸುಮ್ಮನೆ ಕಣ್ಣಾಡಿಸ್ತಾ ಹೋಗಿ ಯಾವುದೋ ಒಂದು ಕ್ವಶನ್ ಬಂದಿರುತ್ತೆ, ಆ ಟಾಪಿಕ್ ನೀವು ಓದಿರಲ್ಲ. ಅದು ಜಿಯೋಗ್ರಫಿ ಆಗಿರಲಿ, ಪಾಲಿಟಿ ಆಗಿರಲಿ, ಅಥವಾ ಇನ್ನೊಂದು ಯಾವುದೋ ಸಬ್ಜೆಕ್ಟ್ ಆಗಿರಲಿ, ಆ ಟಾಪಿಕ್ಕನ್ನು ಕವರ್ ಮಾಡ್ತಾ ಹೋಗಿ, ಚಾಪ್ಟರ್ನ ಕವರ್ ಮಾಡೋಕ್ಕೆ ಹೋಗಬೇಡಿ. ಸದ್ಯಕ್ಕೆ ಟಾಪಿಕ್ ಈಗ ಆಲ್ರೆಡಿ ಓದಿದ್ದೀರಿ, 60 to 70% ಸಿಲೆಬಸ್ ಕಂಪ್ಲೀಟ್ ಆಗಿದೆ ನಿಮ್ಮದು. 100% ಮುಗಿಸೋದು ಹೇಗೆ ಅನ್ನೋ ಡೌಟ್ ಇರುತ್ತೆ, ಭಾಳ ಜನ ಕೇಳ್ತಾ ಇದ್ರಿ. 100% ಮುಗಿಸೋಕ್ಕಾಗಲ್ಲ. ಮುಗಿಸುವ ಅಪ್ರೋಚ್ ಆಗಿರ್ಬೇಕು ಅಂದರೆ 60 to 70%. ಈಗ ಪಾಲಿಟಿಲಿ ಲಕ್ಷ್ಮೀಕಾಂತಲ್ಲಿ 65 ಚಾಪ್ಟರ್ ಇದೆ, 65 ಚಾಪ್ಟರ್ ಓದೋಕ್ಕಾಗಲ್ಲ. 65 ಚಾಪ್ಟರ್ ಕೂಡ ಇಂಪಾರ್ಟೆಂಟ್ ಅಲ್ಲ. UPSC ಓದೋರು, KPSC KS ಓದ್ತಕ್ಕಂಥವ್ರು ಓದ್ಬೋದು.
ನಾರ್ಮಲ್ ಆಗಿ ಸಹ ನಮಗೆ ಇರೋದೇ 1 ವರ್ಷ 2 ವರ್ಷ ಇದೆ, ಹೇಗೋ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ, ಒಂದು 2-3 ವರ್ಷ ಓದಿದ್ದೀವಿ, 60-70% ಸಿಲೆಬಸ್ ಕವರ್ ಆಗಿದೆ. 65 ಚಾಪ್ಟ್ರಲ್ಲಿ ಪಾಲಿಟಿಲಿ ಒಂದು 30 ಚಾಪ್ಟರ್ ಓದಿದ್ದೀವಿ, ಇನ್ನೇನು ಮಾಡಬೇಕು? ಹೋಗಿ ಕ್ವಶನ್ ಪೇಪರ್ 8 ಕ್ವಶನ್ ಪೇಪರ್ ರೆಫರ್ ಮಾಡಿ, ಪರ್ಟಿಕ್ಯುಲರ್ ಟಾಪಿಕ್ ತೆಗೆದುಕೊಳ್ಳಿ, ಉಳಿದಿರೋ 35 ಚಾಪ್ಟ್ರಲ್ಲಿ ಏನೇನು ಟಾಪಿಕ್ ಮೇಲೆ ಕೇಳಿದ್ದಾರೆ ನೋಡಿ ಹೋಗಿ ಓದಿ. ಅದು ಲೋಕಾಯುಕ್ತದ ಮೇಲೆ ಕೇಳಿದರು, ಲೋಕಪಾಲ್ ಮೇಲೆ ಕೇಳಿದರು, ಅಥವಾ ಚೀಫ್ ಎಲೆಕ್ಷನ್ ಕಮಿಷನರ್ ಮೇಲೆ ಕೇಳಿದರು, ಯಾವ ಸಂವಿಧಾನಾತ್ಮಕ ಸಂಸ್ಥೆನೋ ಶಾಸನಾತ್ಮಕ ಸಂಸ್ಥೆನೋ ಅಥವಾ ಅಮೆಂಡ್ಮೆಂಟ್ಸ್ ಮೇಲೆ ಕೇಳಿದರು, ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಸ್ ಮೇಲೆ ಕೇಳಿದರು, ಏನು? ಸೊ ಹೋಗಿ ಓದಿ. ಸೊ ದಟ್ ಇಸ್ ಎ ಬೆಸ್ಟ್ ಅಪ್ರೋಚ್. ಹಂಗೆ ಎಲ್ಲ ಮುಗಿಸ್ದಂತ ಹೋದರೆ ಸಿಲೆಬಸ್ ಯಾವತ್ತೂ ಕವರ್ ಆಗಲ್ಲ. ಸೊ ನೋಡಿ, ಸೊ ಭಾಳ ಡೀಪಾಗಿ ಹೇಳಿದ್ದೆ ಅವತ್ತು. ಚೀತಾ, ಲೆಪರ್ಡ್, ಜಾಗ್ವಾರ್ ಏನು ವ್ಯತ್ಯಾಸ ಇದೆ? ಯಾಕಂದರೆ ಚೀತಾಗಳನ್ನು ಇಂಟ್ರಡ್ಯೂಸ್ ಮಾಡಿದ್ದೀವಿ ಅಂದರೆ ಮತ್ತೆ ಲೆಪರ್ಡು, ಜಾಗ್ವಾರು, ಚೀತಾ ಇವೆಲ್ಲ ತಿಳ್ಕೊಬೇಕಲ್ವ? ಸೊ ಹೋಗಿ ನೋಡಿ. ಆಮೇಲೆ ನಂತರ ಉತ್ತರ ಆಫ್ರಿಕಾದಿಂದ ಚೀತಾಗಳು ಬರಲಿವೆ ಅಂತ ಮಾತಾಡಿದ್ವಿ. ನಮೀಬಿಯಾ, ದಕ್ಷಿಣ ಆಫ್ರಿಕಾದಿಂದ ತರಲಾದ ಚೀತಾಗಳು ಬೇಸಿಗೆ ಕಾಲದಲ್ಲಿ ಮೈ ಮೇಲೆ ವೆಂಟ್ರಕೋಚ್ ಅಭಿವೃದ್ಧಿಗೊಂಡ ಪರಿಣಾಮ ಉತ್ತರ ಆಫ್ರಿಕಾದ ಹವಾಗುಣ ನಮ್ಮ ದೇಶಕ್ಕೆ ಹೋಲಿಕೆ ಆಗುತ್ತನ್ನ ವಿಚಾರದಲ್ಲಿ ಉತ್ತರ ಆಫ್ರಿಕಾದಿಂದ ಕೂಡ ಚೀತಾಗಳನ್ನು ಕರ್ಕೊಂಡು ಬಂದಿದ್ರು. ಈಗ ಮಧ್ಯಪ್ರದೇಶ ಸುದ್ದಿಯಲ್ಲಿರೋದ್ರಿಂದ ಮಧ್ಯಪ್ರದೇಶದ ಭಾರತ ದರ್ಶನವನ್ನು ಮಾಡಿ. ಅರ್ಥವರನ್ನು ಜಾಗತಿಕವಾಗಿ ಯಾವ ಸಂಸ್ಥೆ ಆಯೋಜನೆ ಮಾಡಿದೆ? ಅರ್ಥವರ್ ಈಸ್ ಆರ್ಗನೈಸ್ಡ್ ಗ್ಲೋಬಲಿ ಬೈ ವಿಚ್ ಆರ್ಗನೈಸೇಷನ್? ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಫಾರ್ ನೇಚರ್, WWF ಅಂತ ಕರಿತೀವಿ. ಅವರು ಅರ್ಥವರ್ ಅಂತ ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ಹಾಗಾದರೆ ಈ ವರ್ಷ ಏನು ಆಚರಣೆ ಮಾಡಿದ್ರು ನೋಡಿ. ಸೊ ಅರ್ಥವರ್ ಈಸ್ ಎ ಗ್ಲೋಬಲ್ ಗ್ರಾಸ್ ರೂಟ್ಸ್ ಮೂವ್ಮೆಂಟ್ ಟು ಪ್ರೊಟೆಕ್ಟ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫೈಟ್ ಕ್ಲೈಮೇಟ್ ಚೇಂಜ್. ಅರ್ಥವರ್ ಎಂಬುದು ಪರಿಸರವನ್ನು ರಕ್ಷಿಸಲು ಮತ್ತು ಹವಾಮಾನ ಬದಲಾವಣೆಯ ವಿರುದ್ಧ ಹೋರಾಡಲು ಜಾಗತಿಕವಾಗಿ ಜನಸಾಮಾನ್ಯರಿಂದ ನಡೆಸಲ್ಪಡುವ ಚಳುವಳಿಯಾಗಿದೆ. ಇದನ್ನು ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ WWF ಅವರು, ವಿಶ್ವ ವನ್ಯಜೀವಿ ನಿಧಿಯವರು ಆಯೋಜನೆ ಮಾಡ್ತಾರೆ. ಭಾರತದಲ್ಲಿ ಈ ಆ್ಯಕ್ಟಿವಿಟೀಸನ್ನು ನಮ್ಮ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅವರು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರು. ಸೊ ಜೊತೆಗೆ ಗ್ವಾಲಿಯರಲ್ಲೂ ಕೂಡ ಒಂದಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ರಂತೆ. 2007ರಲ್ಲಿ ಸಿಡ್ನಿಯಲ್ಲಿ ದೀಪಗಳನ್ನು ಆರಿಸೋ ಮೂಲಕ ಈ ಒಂದು ಅರ್ಥವರನ್ನು ಫಸ್ಟ್ ಟೈಮ್ ಆಚರಣೆ ಮಾಡಿದರು. ಓಕೆ, ಪ್ರತಿ ವರ್ಷದ ಮಾರ್ಚ್ ಎಂಡಲ್ಲಿ ಈ ಅರ್ಥವರನ್ನು ಆಚರಣೆ ಮಾಡ್ತಾರೆ. 2026ರಲ್ಲಿ ಮಾರ್ಚ್ 28ರಂದು 8:30ರಿಂದ 9:30ರವರೆಗೆ 1 ಗಂಟೆಗಳ ಕಾಲ ಇಡೀ ಎಲ್ಲ ಎನರ್ಜಿ ಬಳಕೆಯನ್ನು ನಿಲ್ಲಿಸಿ ಬೇರೆ ಬೇರೆ ವಿಚಾರಗಳಲ್ಲಿ ತೊಡಗಿಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸ್ವಿಚ್ ಆಫ್, ಗಿವ್ ಎನ್ ಅವರ್ ಫಾರ್ ಅರ್ತ್, 20th March 8:30 PM to 9:30 PM. This year's theme, give an hour for earth, give an hour for earth. ಭೂಮಿಗಾಗಿ 1 ಗಂಟೆ ನೀಡಿ ಎಂಬ ಧ್ಯೇಯ ವಾಕ್ಯದೊಂದಿಗೆ 2026ರ 28 ಮಾರ್ಚ್ ಅಂದು ಅರ್ತ್ ಅವರನ್ನು ಆಚರಣೆ ಮಾಡಲಾಯಿತು. ಓಕೆ, 20 years ಆಫ್ ಅರ್ತ್ ಅವರ್. ನೋಡಿ, 20 ವರ್ಷ ಆಯ್ತಂತೆ ಅರ್ತ್ ಅವರ್ ಒಂದು ಸೆಲೆಬ್ರೇಟ್ ಮಾಡ್ತಾ WWF. ಕ್ವಶನ್ ನಂಬರ್ 5, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಬಾಬ್ ಎಲ್ ಮಂಡೇಬ್ ಜಲಸಂಧಿಯು ಯಾವ ಜಲಮೂಲಗಳನ್ನು ಸಂಪರ್ಕಿಸುತ್ತದೆ? ಬಾಬ್ ಎಲ್ ಮಂಡೇಬ್ ಸ್ಟ್ರೈಟ್ that was recently seen in the news connects which water bodies? ನೋಡಿ, ಈಗ US, ಇಸ್ರೇಲ್, ಇರಾನ್ ವಾರ ಏನು ಸ್ಟಾಪ್ ಆಗಿದೆ ಈಗ. ಆದರೆ ಇದು ಈಗ ಕ್ವಶನ್ ಪೇಪರ್ ತೆಗಿತಕ್ಕಂಥವ್ರ ಕಣ್ಣಿಗೆ ಬಿದ್ದಿದೆ. ಸೊ ಪ್ರಶ್ನೆಗಳು ಬಹಳ ಬರ್ತಾ ಹೋಗ್ತವೆ, ಸ್ವಲ್ಪ ರೆಡಿಯಾಗಿ. ಹಾಗಾದರೆ ಬಾಬ್ ಎಲ್ ಮಂಡೇಬ್ ಎನ್ನುವ ಜಲಸಂಧಿಯು ಯಾವ 2 ಜಲಮೂಲಗಳನ್ನು ಸಂಪರ್ಕಿಸುತ್ತೆ ಅಂದರೆ ಮೆಡಿಟೇರಿಯನ್ ಸಮುದ್ರ, ಕಪ್ಪು ಸಮುದ್ರ, ಕೆಂಪು ಸಮುದ್ರ, ಅಡೆನ್ ಕೊಲ್ಲಿ, ಅರೇಬಿಯನ್ ಸಮುದ್ರ, ಓಮನ್ ಕೊಲ್ಲಿ, ಮೆಡಿಟೇರಿಯನ್ ಸಮುದ್ರ, ಕೆಂಪು ಸಮುದ್ರ. ಅಂದರೆ ಕೆಂಪು ಸಮುದ್ರ ಮತ್ತು ಅಡೆನ್ ಕೊಲ್ಲಿ, ರೆಡ್ ಸಿ ಆ್ಯಂಡ್ ಗಲ್ಫ್ ಆಫ್ ಅಡೆನ್. ಸೊ ಈ ಉಳಿದವು ಕೂಡ ಎಲ್ಲಿ ಬರ್ತವೆ ಅಂತ ಕಳೆದ ಮಾರ್ಚಲ್ಲೂ ಕೂಡ ಡಿಸ್ಕಷನ್ ಮಾಡ್ತೀವಿ, ಮತ್ತೆ ಈಗ ಸುದ್ದಿಗೆ ಬಂದಿದೆ. ಓಕೆ, ಯಾಕೆ ಸುದ್ದಿಗೆ ಬಂದಿದೆ ಬಾಬ್ ಎಲ್ ಮಂಡೇಬ್ ಅಂದರೆ ಇದು ಸ್ಟ್ರೈಟ್ ಆಫ್ ಹಾರ್ಮುಜ್ ಮೇಲ್ಗಡೆ ಇರಾನ್ ಇದೆ, ಇರಾನ್ ಕಂಟ್ರೋಲಲ್ಲಿ ಇದೆ. ಇವರು ಏನು ಹೇಳ್ತಾ ಇದ್ದಾರೆ, ಇರಾನ್ ಅವರು ಇದೇ ಥರ ನಮ್ಮ ಮೇಲೆ ದಾಳಿ ಏನಾದರೂ ಮಾಡ್ತಾ ಇದ್ರೆ, ಈಗೇನು ನಾವು ಸ್ಟ್ರೈಟ್ ಆಫ್ ಹಾರ್ಮುಜನ್ನು ಮುಚ್ಚಿದ್ದೀವಿ, ನೆಕ್ಸ್ಟು ಯೆಮೆನ್ನಲ್ಲಿರ್ತಕ್ಕಂಥ ಹೌತಿ ಬಂಡುಕೋರರನ್ನು ಬಳಸ್ಕೊಂಡು ಈ ಯೆಮೆನ್
ದಕ್ಷಿಣದಲ್ಲಿರ್ತಕ್ಕಂಥ ಬಾಬಲ್ ಮಂಡೇಬ್ ಸ್ಟ್ರೈಟ್ ಅನ್ನು ಕೂಡ ನಾವು ಮುಚ್ಚಿಸ್ತೀವಿ, ಹುಷಾರ್ ಅಂತ ಹೇಳಿದ್ರು. ಅದಕ್ಕೋಸ್ಕರ ಸುದ್ದಿಯಲ್ಲಿದೆ. ಹಾಗಾದರೆ ಈ ಬಾಬಲ್ ಮಂಡಾಬ್ ಅನ್ನುವ ಜಲಸಂಧಿಯು ಕೆಂಪು ಸಮುದ್ರ ಮತ್ತು ಈ ಗಲ್ಫ್ ಆಫ್ ಆಡೆನ್ ಅಂತ ಏನು ಕರಿತೀವಿ, ಅಥವಾ ಆಡೆನ್ ಕೊಲ್ಲಿ ಅಂತ ಏನು ಕರಿತೀವಿ, ಇಲ್ಲಿ ಬರುತ್ತೆ. ಯೆಮೆನ್ನ ಈ ದಕ್ಷಿಣ ಭಾಗದಲ್ಲಿ, ಯೆಮೆನ್ನ ಕೆಳಗಡೆ ಬರುತ್ತೆ. ಸೊ ಈ ಎರಡು ಜಲ ಮೂಲಗಳನ್ನು ಸಂಪರ್ಕಿಸ್ತಕ್ಕಂತಹ ಜಲಸಂಧಿಯೇ ಬಾಬಲ್ ಮಂಡೇಬ್, ಇಲ್ಲಿ ಬರುತ್ತೆ. ಇದು ಮುಂದೆ ನಮ್ಮ ಹಿಂದೂ ಮಹಾಸಾಗರಕ್ಕೆ ಕನೆಕ್ಟ್ ಮಾಡುತ್ತೆ. ಓಕೆ, ಪಶ್ಚಿಮ ಏಷ್ಯಾದ ಉದ್ವಿಗ್ನತೆ ಹೆಚ್ಚುತ್ತಿರುವ ನಡುವೆ ಬಾಬಲ್ ಮಂಡೇಬ್ ಜಲಸಂಧಿಯು ಒಂದು ಕಾರ್ಯತಂತ್ರದ ಕಿರಿದಾದ ಜಲಮಾರ್ಗವಾಗಿದೆ. ಇಟ್ ಈಸ್ ಕಾಲ್ಡ್ ಆಸ್ ಎ ಗೇಟ್ ಆಫ್ ಟಿಯರ್ಸ್ ಡ್ಯೂ ಟು ದ ಫ್ರೀಕ್ವೆಂಟ್ ಹಿಸ್ಟಾರಿಕಲ್ ಶಿಪ್ರಕ್ಸ್. ಪದೇ ಪದೇ ಐತಿಹಾಸಿಕ ಅಡುಗುಗಳ ಅವಘಡಗಳಿಂದಾಗಿ ಇದನ್ನು ಕಣ್ಣೀರಿನ ಹೆಬ್ಬಾಗಿಲು ಅಂತ ಕರೀತಾರೆ. ಸೊ ಬಾಬಲ್ ಮಂಡೇಬ್ ಸ್ಟ್ರೈಟ್, ಗಲ್ಫ್ ಆಫ್ ಆಡೆನ್ ಮತ್ತು ಕೆಂಪು ಸಮುದ್ರ, ರೆಡ್ ಸಿಯನ್ನು ಸಂಧಿಸ್ತಕ್ಕಂಥ ಜಲಸಂಧಿ ಆಗುತ್ತೆ. ಇದು ಯೆಮೆನ್ನ ಮತ್ತು ಆಫ್ರಿಕಾದ ಆರ್ನ್ ಅಂತ ಏನು ಕರಿತೀವಿ ಅದರ ನಡುವೆ ಕೆಂಪು ಸಮುದ್ರದ ದಕ್ಷಿಣ ತುದಿಯಲ್ಲಿ ಕಂಡು ಬರತಕ್ಕಂಥ ಜಲಸಂಧಿ ಆಗುತ್ತೆ. ಸೊ ಇದು ಆರ್ನ್ ಆಫ್ ಆಫ್ರಿಕಾ ಅಂತ ಕರಿತೀವಿ. ಇದು ಗಲ್ಫ್ ಆಫ್ ಎಡನ್, ಇದು ಕೆಂಪು ಸಮುದ್ರ, ಮತ್ತು ಈ ಜಲಸಂಧಿ ಏನಿದೆ ಬಾಬಲ್ ಮಂಡಾಬ್ ಜಲಸಂಧಿ. ಈ ಬಾಬಲ್ ಮಂಡಾಬ್ ಜಲಸಂಧಿಯು ಕೆಂಪು ಸಮುದ್ರವನ್ನು ಆಡೆನ್ ಕೊಲ್ಲಿಗೆ ಮತ್ತು ಮುಂದೆ ಹಿಂದೂ ಮಹಾಸಾಗರಕ್ಕೆ ಸಂಪರ್ಕಿಸುತ್ತದೆ. ಇಟ್ ಸೆಪರೇಟ್ಸ್ ಅರೇಬಿಯನ್ ಪೆನಿನ್ಸುಲಾ ಫ್ರಮ್ ಆಫ್ರಿಕಾ, ಲಿಂಕ್ಸ್ ಟು ದ ಮೆಡಿಟೇರಿಯನ್ ಸಿ ವಯಾ ಸುಯೆಜ್ ಕೆನಲ್. ಕನ್ಫ್ಯೂಸ್ ಆಗಬಾರ್ದು. ಈಗ ಇದು ಹಿಂದೂ ಮಹಾಸಾಗರ ಕಾಣಿಸ್ತಾ ಇರ್ಬೋದು. ಈ ಹಿಂದೂ ಮಹಾಸಾಗರದಿಂದ ನಾವು ಮೆಡಿಟೇರಿಯನ್ ಸಮುದ್ರಕ್ಕೆ ಹೋಗ್ಬೇಕಾದ್ರೆ, ಮುಂದೆ ಮೆಡಿಟೇರಿಯನ್ ಸಮುದ್ರ ಇದೆ. ಈ ಮೆಡಿಟೇರಿಯನ್ ಸಮುದ್ರಕ್ಕೆ ಹೋಗ್ಬೇಕಾದ್ರೆ ಗಲ್ಫ್ ಆಫ್ ಆಡೆನ್ ಮುಖಾಂತರ ಬಂದು ಬಾಬಲ್ ಮಂಡಬ್ ಎನ್ನುವ ಜಲಸಂಧಿಯ ಮೂಲಕ ಕೆಂಪು ಸಮುದ್ರವನ್ನು ಸೇರಿ ಇಲ್ಲಿ ಸುಯೆಜ್ ಕೆನಾಲ್ ಬರುತ್ತೆ. ಈ ಸುಯೆಜ್ ಕೆನಾಲ್ ಮುಖಾಂತರ ನಾವು ಮೆಡಿಟೇರಿಯನ್ ಸಮುದ್ರವನ್ನು ಸೇರಬಹುದು. ಹಾಗಾಗಿ ಇಟ್ ಸೆಪರೇಟ್ಸ್ ಅರೇಬಿಯನ್ ಪೆನಿನ್ಸುಲಾ ಅಥವಾ ಅರೇಬಿಯನ್ ಫ್ರಮ್ ಆಫ್ರಿಕಾ ಅಂಡ್ ಲಿಂಕ್ಸ್ ಮೆಡಿಟೇರಿಯನ್ ಸಿ ವಿತ್ ಸುಯೆಜ್ ಕೆನಾಲ್. ಇನ್ನೊಂದ್ಸಲ ನೋಡೋದಾದ್ರೆ, ಇದು ನಮ್ಮ ಇಂಡಿಯನ್ ಓಷನ್ ಅಥವಾ ಹಿಂದೂ ಮಹಾಸಾಗರ, ಇದು ನಮ್ಮ ಭಾರತ. ಓಕೆ, ಸೊ ಭಾರತದಿಂದ ಸಪೋಸ್ ಮುಂಬೈಯಿಂದ ನಾವು ಮೆಡಿಟೇರಿಯನ್ ಸಮುದ್ರದ ಮೂಲಕ ಯುರೋಪ್ನ ವಿವಿಧ ಕಂಟ್ರಿಗಳಿಗೆ ಹೋಗ್ಬೇಕು ಅನ್ಕೊಂಡ್ರೆ, ಸೊ ಈ ಕೇಪ್ ಆಫ್ ಗುಡ್ ಹೋಪ್ ಮುಖಾಂತರ ಸುತ್ತುವರೆದು ಹೋಗೋ ಬದಲಾಗಿ ಇಲ್ಲೇ ಗಲ್ಫ್ ಆಫ್ ಆಡೆನ್ ಮುಖಾಂತರ, ಇದು ಯೆಮೆನ್ ದೇಶ, ಇಲ್ಲಿ ಗಲ್ಫ್ ಆಫ್ ಆಡೆನ್ ಇದೆ, ಮುಂದೆ ಬಾಬಲ್ ಮಂಡೇಬ್ ಎನ್ನುವ ಜಲಸಂಧಿಯ ಮೂಲಕ ಕೆಂಪು ಸಮುದ್ರವನ್ನು ಸೇರಿ ಸುಯೆಜ್ ಕೆನಾಲ್ ಮುಖಾಂತರ ಮೆಡಿಟೇರಿಯನ್ ಸಮುದ್ರಕ್ಕೆ ಹೋಗ್ಬೋದು. ರೈಟ್, ಒಂದಷ್ಟು ನೆನಪಿರಬೇಕು. ಇನ್ನೊಂದ್ಸಲ ಬೇಕಾದರೂ ಇದೆ ನೋಡಿ. ಮಾರ್ಚ್ 2026 ಪ್ರಮುಖ ಪ್ರಚಲಿತ ಘಟನೆಗಳು ಪಾರ್ಟ್ 7 ಡಿಸ್ಕಷನ್ ಮಾಡಬೇಕಾದ್ರೆ ಕ್ವಶನ್ ನಂಬರ್ 10 ಯೆಮೆನ್ನ ಹೌತಿ ಬಂಡುಕೋರರು ಇರಾನ್ಗೆ ಬೆಂಬಲವಾಗಿ ಬಾಬಲ್ ಮಂಡೇಬ್ ಜಲಸಂಧಿಯನ್ನು ಮುಚ್ಚುವುದಾಗಿ ಬೆದರಿಕೆ ಹಾಕಿದ್ರು. ಮತ್ತೊಂದು ಜಲಸಂಧಿ ಬಂದ್ ಆಗಬಹುದು ಅಂತಕ್ಕಂಥ ಸಾಧ್ಯತೆ ಇತ್ತು. ಯಾವುದು, ಹರ್ಮುಜ್ ಜಲಸಂಧಿ ಬಂದ ನಂತರ ಬಾಬಲ್ ಮಂಡೇಬ್ ಜಲಸಂಧಿಯನ್ನು ಕೂಡ ಮುಚ್ತೀವಿ ಅಂತಕ್ಕಂಥ ಮಾತು ಕೇಳಿ ಬಂದಿತ್ತು. ಹಾಗಾಗಿ ಡಿಸ್ಕಷನ್ ಮಾಡಿದ್ವಿ. ಎಲ್ಲಿತ್ತು ಆ ಜಲಸಂಧಿ, ಏನದರ ವಿಶೇಷ, ಯಾವುದಕ್ಕೆ ಸಂಪರ್ಕಿಸುತ್ತೆ, ಏನದರ ಇನ್ನಿತರ ವಿಚಾರಗಳನ್ನು ತಿಳ್ಕೊಂಡ್ವಿ. ಜೊತೆಗೆ KPSC PDO ನಾನ್-HK ಎಕ್ಸಾಮ್ 8/12/2024 ಏನಿದೆ, ಈ ಒಂದು GK ಪೇಪರಲ್ಲಿ 97ನೇ ಪ್ರಶ್ನೆಯಲ್ಲಿ ಬಾಬಲ್ ಮಂಡೇಬ್ ಜಲಸಂಧಿಯು ಈ ಕೆಳಕಂಡ ಯಾವುದನ್ನು ಸಂಪರ್ಕಿಸುತ್ತದೆ ಅಂತ ಎಕ್ಸಾಮಲ್ಲಿ, ಇತ್ತೀಚಿನ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು ಪ್ರಶ್ನೆಯೇ ಆಗಿದೆ. ಏನೋ ವಿಚಾರ ನಡೆದಿಲ್ಲದೆ ಇರುವಾಗನೇ ಪ್ರಶ್ನೆ ಕೇಳಿದ್ದಾರೆ. ಮತ್ತು ಈಗ ಇಷ್ಟೆಲ್ಲ ಸುದ್ದಿ ಇರೋದ್ರಿಂದ ಸೊ ನೆನ್ಪಿಡಬೇಕು, ಕೆಂಪು ಸಮುದ್ರವನ್ನು ಏಡೆನ್ ಕೊಲ್ಲಿಯೊಂದಿಗೆ ಸಂಪರ್ಕಿಸುತ್ತದೆ ಬಾಬಲ್ ಮಂಡೇಬ್ ಎನ್ನುವ ಜಲಸಂಧಿ. ಓಕೆ, ಅದೇ ರೀತಿಯಾಗಿ ಪ್ರಪಂಚದ ಪ್ರಮುಖ ಜಲಸಂಧಿಗಳ ಬಗ್ಗೆ ಒಂದು ಪಟ್ಟಿ ಕೊಟ್ಟಿದ್ದೀನಿ, ನೋಡೋಣ ಮುಂದೆ ಯಾವಾಗಾದರೂ ಜಲಸಂಧಿಗಳ ಬಗ್ಗೆನೇ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ. ಮೊನ್ನೆ ನಾವು ಕರ್ನಾಟಕದ ಬೀಚ್ಗಳ ಬಗ್ಗೆ, ಕರ್ನಾಟಕದ ಅಳಿವೆಗಳ ಬಗ್ಗೆ,
ಕರ್ನಾಟಕದ ದ್ವೀಪಗಳ ಬಗ್ಗೆ, ಕರ್ನಾಟಕದ ಬಂದರುಗಳ ಬಗ್ಗೆ ಫುಲ್ಲು ವಿತ್ ಮ್ಯಾಪ್ ಮುಖಾಂತರನೇ ಮಾಡಿದ್ವಿ. ಅದೇ ಥರ ಭಾರತದ್ದು ಕೇಳಿದಿರಿ ನೋಡೋಣ. ಇದು ಹೆಂಗಂದ್ರೆ ಎಕ್ಸಾಮ್ಸ್ ಇದ್ದಾಗ ನಮಗೂ ವಿಡಿಯೋಗಳು ಮಾಡೋದಕ್ಕೆ ಬಹಳ ಖುಷಿ ಇರುತ್ತೆ. ಎಕ್ಸಾಮ್ಸ್ ಇಲ್ಲ ಅಂದಾಗ ನೀವು ಹೇಗೆ ಒಂಥರ ನಿರಾಸಕ್ತಿ ತೋರ್ತಿರೋ ಓದೋದಕ್ಕೆ, ನಮಗೂ ಕೂಡ ನಾಳೆ ಮಾಡಿದ್ರೆ ಆಯ್ತು ಬಿಡು ಅನ್ನೋ ಇದಿದೆ. ಬಟ್ ಮಾಡೇ ಮಾಡ್ತೀವಿ, ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಓಕೆ, ಸೊ ಯಾವ್ಯಾವ ಇದ್ದಾವೆ ನೋಡ್ಬೋದು. ಮಲಕ್ಕಾ ಸ್ಟ್ರೈಟ್ ಎಲ್ಲಿ ಬರುತ್ತೆ, ಭಾಳ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇನ್ನು ಪಾಕ್ ಸ್ಟ್ರೈಟ್ ಅಂತ ಗೊತ್ತೇ ಇದೆ. ಸೊ ಅದೇ ಥರ ಸ್ಟ್ರೈಟ್ ಆಫ್ ಜಿಬ್ರಾಲ್ಟರ್ ಅಂತ ಭಾಳ ಸಲ ಕೇಳ್ತಾರೆ. ಮೊನ್ನೆ ಯಾವುದೋ ವಿಡಿಯೋದಲ್ಲಿ ಹೇಳಿದ್ದೀನಿ, ಇನ್ನೇನು ಮೊನ್ನೆ ನೋಡಿ. ಕ್ವಶನ್ ನಂಬರ್ 6, ವಿಶ್ವ ಬಿಲ್ಲುಗಾರಿಕೆಯಿಂದ 2025 ವರ್ಷದ ಪ್ಯಾರಾ ಆರ್ಚರ್ ಎಂದು ಯಾರನ್ನು ಹೆಸರಿಸಲಾಗಿದೆ? ಹೂ ಹ್ಯಾಸ್ ಬಿನ್ ನೇಮ್ಡ್ ಆಸ್ ಎ ಪ್ಯಾರಾ ಆರ್ಚರ್ ಆಫ್ ದ ಇಯರ್ 2025 ಬೈ ವರ್ಲ್ಡ್ ಆರ್ಚರಿ? ದೀಪಿಕಾ ಕುಮಾರಿ, ಶೀತಲ ದೇವಿ, ಜ್ಯೋತಿ ಸುರೇಖಾ ವೆನ್ನಂ, ಅರವಿಂದರ್ ಸಿಂಗ್. ಅಂದರೆ ಶೀತಲ್ ದೇವಿ ನೇಮ್ಡ್ ಆಸ್ ಎ ಪ್ಯಾರಾ ಆರ್ಚರ್ ಆಫ್ ದ ಇಯರ್ 2025. ವರ್ಲ್ಡ್ ಆರ್ಚರಿ ಆರ್ಗನೈಜೇಷನ್ ಇಂದ 19 ವರ್ಷದ ಜಮ್ಮು ಕಾಶ್ಮೀರದ ಶೀತಲ ದೇವಿ ಅವರನ್ನ ಪ್ಯಾರಾ ಆರ್ಚರ್ ಆಫ್ ದ ಇಯರ್ 2025 ಅಂತ ಘೋಷಣೆ ಮಾಡಿದೆ. ಶೀತಲ ದೇವಿಯನ್ನ ವಿಶ್ವ ಬಿಲ್ಲುಗಾರಿಕೆ ಸಂಸ್ಥೆಯು 2025 ಪ್ಯಾರಾ ಆರ್ಚರ್ ಆಫ್ ದ ಇಯರ್ ಎಂದು ಹೆಸರಿಸಿದೆ. ಇವರು ಜಮ್ಮು ಕಾಶ್ಮೀರದ 19 ವರ್ಷದ ಪ್ಯಾರಾ ಬಿಲ್ಲುಗಾರ್ತಿಯಾಗಿದ್ದು, ನೋಡಿ ಅಬ್ಸರ್ವ್ ಮಾಡ್ತಾ ಹೋಗಿ, ಅವರಿಗೆ ತೋಳುಗಳಿಲ್ಲ, ಕೈಗಳಿಲ್ಲ, ಆದರೂ ಕೂಡ ಅವರು ಕಾಲಿನಿಂದಲೇ ಸ್ಪರ್ಧಿಸಿ ವಿಶ್ವ ಪ್ಯಾರಾ ಆರ್ಚರಿ ಚಾಂಪಿಯನ್ಶಿಪ್ನಲ್ಲಿ ಚಿನ್ನ ಗೆದ್ದ ಮೊದಲ ಮತ್ತು ಏಕೈಕ ಮಹಿಳಾ ತೋಳಿಲ್ಲದ ಬಿಲ್ಲುಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಶೀತಲಾ ದೇವಿರವರು. ಜೊತೆಗೆ ಮೊನ್ನೇನು ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ ಏನು ನಡೆದಿತ್ತು, ಅದರಲ್ಲಿ ಮಿಶ್ರ ತಂಡ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಕೂಡ ಗೆದ್ದುಕೊಟ್ಟಿದ್ರು ಶೀತಲಾ ದೇವಿ. ಜೊತೆಗೆ ದಕ್ಷಿಣ ಕೊರಿಯಾದ ಗ್ಯಾನ್ಝೂನಲ್ಲಿ ನಡೆದ ಮಹಿಳೆಯರ ಕಾಂಪೌಂಡ್ ವೈಯಕ್ತಿಕ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಕೂಡ ಗೆದ್ದಿದ್ರು ಶೀತಲಾ ದೇವಿ. ಅವರನ್ನು ಪ್ಯಾರಾ ಆರ್ಚರ್ ಆಫ್ ದ ಇಯರ್ 2025 ಅಂತ ಆರ್ಚರಿ ಸಂಸ್ಥೆ ಘೋಷಣೆ ಮಾಡಿದೆ. ಓಕೆ, ಫೈನ್. ಇನ್ನು ವರ್ಲ್ಡ್ಸ್ ಫಸ್ಟ್ ಲಿಂಬ್ಲೆಸ್ ಆರ್ಚರ್ ಸ್ಕ್ರಿಪ್ಟೆಡ್ ಹಿಸ್ಟ್ರಿ. ಪಾಯಲ್ ನಾಗ್ ಅವರು ಶೀತಲಾ ದೇವಿ ಅವರನ್ನು ಸೋಲಿಸುವ ಮೂಲಕ ಒಂದು ವರ್ಲ್ಡ್ ಆರ್ಚರಿ ಪ್ಯಾರಾ ಸೀರೀಸ್ ಬ್ಯಾಂಕಾಕ್ ಅಲ್ಲಿ ಚಿನ್ನ ಗೆದ್ದರು. ಇತ್ತೀಚಿನ ಒಂದು ಅಪ್ಡೇಟು. ಹಾಗಾದರೆ ಯಾಕಂದರೆ ಪಾಯಲ್ ನಾಗ್ ಅವರು ಯಾವ ಕ್ರೀಡೆಗೆ ಪ್ರಸಿದ್ಧರು? ಇವ್ರು ನೋಡಿದಾಗ ನೋಡಿ, ತಮ್ಮ ಕೇವಲ 5ನೇ ವರ್ಷದಲ್ಲೇ ವಿದ್ಯುತ್ ಅವಘಡದಿಂದಾಗಿ ಕೈ ಕಾಲುಗಳ 4 ಕೂಡ ಕಳ್ಕೊಂಡ್ರೂ ಕೂಡ ನಮ್ಮಂಥವ್ರು ಅಥವಾ ನಮ್ಮ ಸಮಾಜದಲ್ಲಿ ಸಾಮಾನ್ಯವಾಗಿ ಏನು ಮಾಡ್ತೀವಿ, ಇನ್ನೇನು ಮುಗಿದೇ ಹೋಯ್ತು ಜೀವನ ಅನ್ಕೊಳ್ಬೇಕಾದ್ರೆ, ಅಂತ ಪಾಯಲ್ ನಾಗ್ ಅವರು ಛಲ ಬಿಡದೆ ನೋಡಿ ಎಂಥ ಸಾಧನೆಯನ್ನು ಮಾಡಿದ್ದಾರೆ ಅಲ್ವಾ. ಬಹಳ ಆಶ್ಚರ್ಯ ಅನಿಸುತ್ತೆ. ನಮ್ಮ ಪ್ರಪಂಚದಲ್ಲಿ ಛಲದಂಕ ಮಲ್ಲರು ಅಂತ ಏನು ಕರಿತೀವಿ ಆ ರೀತಿಯಾಗಿ. ಸೊ ಪಾಯಲ್ ಡಿಫಿಟ್ಸ್ ವರ್ಲ್ಡ್ ಚಾಂಪಿಯನ್ ಶೀತಲಾ ದೇವಿ ಅವರನ್ನೇ ಸೋಲಿಸಿದ್ದಾರೆ ಪಾಯಲ್ ನಾಗ್ ಅವರು. ಓಕೆ, ಇತ್ತೀಚೆಗೆ 2026 ಬ್ಯಾಂಕಾಕ್ ಆರ್ಚರಿ ಪ್ಯಾರಾ ಸೀರೀಸಲ್ಲಿ ಅಲ್ವಾ. ಸೊ ಪಾಯಲ್ ನಾಗ್ ಹೆಸರು ನೆನ್ಪಿಡಿ, ಬಟ್ ಅವ್ರ ಸಾಧನೆ ಮಾತ್ರ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಅಲ್ವಾ. ಸ್ವಲ್ಪ ಎಕ್ಸಾಮ್ ನೋಟಿಫಿಕೇಶನ್ ಆಗಲಿಲ್ಲ ಅಂದ್ಬಿಟ್ಟು ನಾವು ಎಷ್ಟೆಲ್ಲ ಕೊರಗ್ತಾ ಇದ್ದೀವಿ ಅಲ್ವಾ. ಅಥವಾ ಎಕ್ಸಾಮ್ ನೋಟಿಫೈ ಆದರೆ ಸೆಲೆಕ್ಷನ್ ಆಗಲಿಲ್ಲ ಅಂತ ಏನೇನೋ ಘಟನೆಗಳನ್ನು ನಡೀತಾ ಇದ್ದಾವೆ. ಅಂಥದ್ರಲ್ಲಿ ಭಾಳ ದೊಡ್ಡ ಸಾಧನೆ, ಆ ಆತ್ಮವಿಶ್ವಾಸ, ಆ ಛಲ ನಿಜವಾಗ್ಲೂ ಮೆಚ್ಚಬೇಕಾಗಿರ್ತಕ್ಕಂಥದ್ದು. ಕ್ವಶನ್ ನಂಬರ್ 7, ಮೋರುಂಗ್ ಶಿಕ್ಷಣ ವ್ಯವಸ್ಥೆಯು ಸಾಂಪ್ರದಾಯಿಕವಾಗಿ ಯಾವ ಸಮುದಾಯದೊಂದಿಗೆ ಸಂಬಂಧ ಹೊಂದಿದೆ? ಮೋರುಂಗ್ ಎಜುಕೇಷನ್ ಸಿಸ್ಟಮ್ ಈಸ್ ಟ್ರೆಡಿಷನಲಿ ಅಸೋಸಿಯೇಟೆಡ್ ವಿತ್ ವಿಚ್ ಕಮ್ಯುನಿಟಿ? ಬಿಲ್, ಸಂತಾಲ್, ನಾಗಾ, ತೋಡಾ. ಅಂದರೆ ನಾಗಾ ಬುಡಕಟ್ಟು ಜನಾಂಗದ ಮೋರುಂಗ್ ಶಿಕ್ಷಣ ವ್ಯವಸ್ಥೆ ಇತ್ತೀಚೆಗೆ ಸುದ್ದಿಗೆ ಬಂದಿತ್ತು. ಏನಿದು ಮೋರುಂಗ್ ಎಜುಕೇಷನ್ ಸಿಸ್ಟಮ್, ಮತ್ತೆ ಯಾಕೆ ಸುದ್ದಿಯಲ್ಲಿದೆ? ಪ್ರಧಾನಮಂತ್ರಿ ಮೋದಿ ಅವರು ಇತ್ತೀಚೆಗೆ ತಮ್ಮ ಮನ್ ಕಿ ಬಾತಲ್ಲಿ ಮೋರುಂಗ್ ಎಜುಕೇಷನ್ ಸಿಸ್ಟಮನ್ನು, ಅದರ ಟ್ರೆಡಿಷನನ್ನು ಮತ್ತು ಮಾಡರ್ನ್ ಲರ್ನಿಂಗನ್ನು ಹೇಗೆ ಅವರು ಬ್ಲೆಂಡ್ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ತಮ್ಮ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ರು.
ಮನ್ ಕಿ ಬಾತ್ನ 132ನೇ ಸಂಚಿಕೆಯಲ್ಲಿ ನರೇಂದ್ರ ಮೋದಿ ಅವರು ನಾಗಾ ಬುಡಕಟ್ಟು ಜನಾಂಗದವರ ಮೋರುಂಗ್ ಶಿಕ್ಷಣ ವ್ಯವಸ್ಥೆಯನ್ನು ಇತ್ತೀಚೆಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದರೆ ಏನಿದೆ ಮೋರುಂಗ್ ಸಮುದಾಯ ಆಧಾರಿತ ಸ್ಥಳೀಯ ಶಿಕ್ಷಣ ವ್ಯವಸ್ಥೆ ಅಂದರೆ ಮೋರುಂಗ್ ಒಂದು ಸಾಂಪ್ರದಾಯಿಕ ಸಮುದಾಯ ಆಧಾರಿತ ಶಿಕ್ಷಣ ವ್ಯವಸ್ಥೆಯಾಗಿದ್ದು ಇದು ಐತಿಹಾಸಿಕವಾಗಿ ಯುವಕರನ್ನು ಒಂದು ಡಾರ್ಮಿಟ್ರಿಯಲ್ಲಿ ಕಲಿಕಾ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು. ಅಲ್ಲಿ ಹಿರಿಯರು ಹೋಗಿ ಆ ಯುವ ಪೀಳಿಗೆಗೆ ತಮ್ಮದೇ ಆಗಿರ್ತಕ್ಕಂಥ ಅನುಭವದ ಮೂಲಕ ತರಬೇತಿಯನ್ನು ನೀಡ್ತಾ ಹೋಗ್ತಾರೆ. ಸಾಂಪ್ರದಾಯಿಕ ಜ್ಞಾನ ಮತ್ತು ಆಧುನಿಕ ಶಿಕ್ಷಣದ ಮಿಶ್ರಣದ ಮೂಲಕ ಸಮಗ್ರ ಅಭಿವೃದ್ಧಿಯನ್ನು ಉತ್ತೇಜಿಸುವುದರ ಜೊತೆಗೆ ಬುಡಕಟ್ಟು ಪರಂಪರೆ, ಮೌಖಿಕ ಸಂಪ್ರದಾಯಗಳು, ಸಮುದಾಯ ಮೌಲ್ಯಗಳನ್ನು ಸಂರಕ್ಷಿಸುವ ಗುರಿಯನ್ನು ಹೊಂದಿದೆ ಮೋರುಂಗ್ ಎಜುಕೇಷನ್ ಸಿಸ್ಟಮ್ ನಾಗಾ ಬುಡಕಟ್ಟು ಜನಾಂಗ. ನೋಡಿ, ಭಾಳ ಟ್ರೆಡಿಷ್ನಲ್ ಎಜುಕೇಷನ್ ಸಿಸ್ಟಮ್ಗಿಂತಲೂ ಸಾಂಪ್ರದಾಯಿಕವಾಗಿದೆ. ಅಂದರೆ ಒಂದು ಡಾರ್ಮೆಟ್ರಿ, ಅಲ್ಲಿ ಒಂದು 50-100 ಯುವಕರಿದ್ದಾರೆ, ಹುಡುಗರಿದ್ದಾರೆ, ಶಿಕ್ಷಣ ಪಡಿತಾ ಇದ್ದಾರೆ. ಅವರಿಗೆ ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆಯನ್ನು ಕೊಡಬೇಕು. ಅಂದರೆ ತಮ್ಮ ಬುಡಕಟ್ಟು ಜನಾಂಗದ ಪರಂಪರೆ, ಸಂಪ್ರದಾಯಗಳು, ಕೌಶಲ್ಯಗಳನ್ನು ಕಲಿಸೋದ್ರ ಜೊತೆಗೆ ಆಧುನಿಕ ಶಿಕ್ಷಣದ ಮಿಶ್ರಣವನ್ನು ಕೂಡ ತರ್ತಾ ಇದ್ದಾರೆ. ಅಲ್ಲಿ ಕತೆ ಹೇಳುವಿಕೆ ಮುಖಾಂತರ, ಮೌಖಿಕ ಸಂಪ್ರದಾಯಗಳ ಮುಖಾಂತರ ತಮ್ಮದೇ ಆಗಿರ್ತಕ್ಕಂಥ ಜೀವನದ ಅನುಭವಗಳನ್ನು ಕಲಿಸುವ ಮೂಲಕ ಅಲ್ಲಿನ ಹಿರಿಯರು ಆ ಯುವ ಜನಾಂಗಕ್ಕೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಅದೇ ಮೋರುಂಗ್ ಎಜುಕೇಷನ್ ಸಿಸ್ಟಮ್ ನಾಗಾ ಬುಡಕಟ್ಟು ಜನಾಂಗದವರು. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ತಮ್ಮ 132ನೇ ಮನ್ ಕಿ ಬಾತಲ್ಲಿ ಅದರ ಬಗ್ಗೆ ಹೇಳ್ತಾ ಇದ್ರು ಅಥವಾ ಪ್ರಶಂಸಿಸ್ತಾ ಇದ್ರು. ಕೇಳ್ಬೋದು, ಮೋರುಂಗ್ ಎಜುಕೇಷನ್ ಸಿಸ್ಟಮ್ ಯಾವ ಬುಡಕಟ್ಟು ಜನಾಂಗ ಅಂದರೆ ನಾಗಾ ಬುಡಕಟ್ಟು ಜನಾಂಗ. ಬುಡಕಟ್ಟು ಜನಾಂಗಗಳ ಬಗ್ಗೆ ನಾವು ಕ್ಲಾಸ್ ನಂಬರ್ 216 ಮತ್ತು 217 ಮತ್ತು ಕರ್ನಾಟಕದ ಬುಡಕಟ್ಟು ಜನಾಂಗಗಳ ಬಗ್ಗೆ ಹಿಂದೆ ಮಾತಾಡಿದ್ದೀವಿ, ನೋಡ್ಬೋದು ಕ್ಲಾಸ್ ನಂಬರ್ 229. ಕ್ವಶನ್ ನಂಬರ್ 8, ಎನರ್ಜಿ ಸ್ಟ್ಯಾಟಿಸ್ಟಿಕ್ಸ್ ಇಂಡಿಯಾ 2026 ಅನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಎನರ್ಜಿ ಸ್ಟ್ಯಾಟಿಸ್ಟಿಕ್ಸ್ ಇಂಡಿಯಾ 2026 ಈಸ್ ರಿಲೀಸ್ಡ್ ಬೈ ವಿಚ್ ಆರ್ಗನೈಜೇಷನ್? ನೀತಿ ಆಯೋಗ, ಕೇಂದ್ರ ವಿದ್ಯುತ್ ಪ್ರಾಧಿಕಾರ, ರಾಷ್ಟ್ರೀಯ ಅಂಕಿಅಂಶ ಕಚೇರಿ, ವಿದ್ಯುತ್ ಸಚಿವಾಲಯ. ಅಂದರೆ ಸರಿಯಾದ ಉತ್ತರ ರಾಷ್ಟ್ರೀಯ ಅಂಕಿಅಂಶ ಕಚೇರಿ, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್. ಏನು ಎನರ್ಜಿ ಸ್ಟ್ಯಾಟಿಸ್ಟಿಕ್ಸ್ ಇಂಡಿಯಾ 2026? ಇದರಲ್ಲಿ ಭಾರತದಲ್ಲಿ ಪ್ರಸ್ತುತ ಇನ್ಸ್ಟಾಲ್ಡ್ ಕೆಪಾಸಿಟಿ, ಸ್ಥಾಪಿತ ಸಾಮರ್ಥ್ಯ ಎಷ್ಟಿದೆ, ಅದರಲ್ಲಿ ರಿನ್ಯೂವಬಲ್ ಎನರ್ಜಿದು ಎಷ್ಟಿದೆ, ನಾನ್ ರಿನ್ಯೂವಬಲ್ ಅಥವಾ ಫಾಸಿಲ್ ಫ್ಯೂಯಲ್ಸಿಂದ ಎಷ್ಟು ವಿದ್ಯುತ್ತನ್ನು ಉತ್ಪಾದಿಸ್ತಾ ಇದ್ದೀವಿ, ಎಷ್ಟು ಕೆಪಾಸಿಟಿ ಇದೆ, ಕಳೆದ 10 ವರ್ಷದಲ್ಲಿ ಎಷ್ಟು ಬೆಳವಣಿಗೆಯನ್ನು ನಮ್ಮ ಭಾರತ ವಿದ್ಯುತ್ ಉತ್ಪಾದನೆಯಲ್ಲಿ ಕಂಡಿದೆ. ಸೊ ಹಾಗಾಗಿ ಎನರ್ಜಿ ಸ್ಟ್ಯಾಟಿಸ್ಟಿಕ್ಸ್ ಇಂಡಿಯಾ ರಿಲೀಸ್ ಆಗಿದೆ. ಯಾರು ರಿಲೀಸ್ ಮಾಡಿದ್ದಾರೆ ಅಂತ ಕೇಳಿದರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್, NSO. ಇವರು MOSPI ಅಡಿಯಲ್ಲಿ ಬರ್ತಾರೆ. ಸೊ ಎನರ್ಜಿ ಸ್ಟ್ಯಾಟಿಸ್ಟಿಕ್ಸ್ ಇಂಡಿಯಾ 2026 ಅಂತಕ್ಕಂಥ ಒಂದು ರಿಪೋರ್ಟನ್ನು ರಿಲೀಸ್ ಮಾಡಿದ್ದಾರೆ, ನೋಡ್ಬೋದು. ದ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ರಿಲೀಸ್ಡ್ ದ ಎನರ್ಜಿ ಸ್ಟ್ಯಾಟಿಸ್ಟಿಕ್ಸ್ ಇಂಡಿಯಾ 2026 ಪ್ರೊವೈಡಿಂಗ್ ಎ ಕಾಂಪ್ರಿಹೆನ್ಸಿವ್ ಡೇಟಾ ಸೆಟ್ ಆನ್ ಇಂಡಿಯಾಸ್ ಎನರ್ಜಿ ಸೆಕ್ಟರ್. ಕೇಂದ್ರದ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಅಡಿಯಲ್ಲಿ ಬರುವ ರಾಷ್ಟ್ರೀಯ ಅಂಕಿಅಂಶ ಕಚೇರಿಯು ಭಾರತದ ಇಂಧನ ಅಂಕಿಅಂಶಗಳು 2026 ಬಿಡುಗಡೆ ಮಾಡಿದೆ. ಇದು ಒಟ್ಟಾರೆಯಾಗಿ ಭಾರತದಲ್ಲಿರುವ ಇಂಧನ ಕ್ಷೇತ್ರದ ಕುರಿತು ಸಮಗ್ರ ದತ್ತಾಂಶವನ್ನು ಒದಗಿಸ್ತಾ ಇದೆ. ಓಕೆ, ಸೊ ಈ ಪ್ರಕಟಣೆಯಲ್ಲಿ ಕಲ್ಲಿದ್ದಲು, ಲಿಗ್ನೈಟ್, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ, ನವೀಕರಿಸಬಹುದಾಗಿರ್ತಕ್ಕಂಥ ಶಕ್ತಿ ಅಂತ ಪ್ರಮುಖ ಇಂಧನ ಸಂಪನ್ಮೂಲಗಳ ಮೀಸಲು ಎಷ್ಟಿದೆ, ಸಾಮರ್ಥ್ಯ ಎಷ್ಟಿದೆ, ಉತ್ಪಾದನೆ ಎಷ್ಟಿದೆ, ಬಳಕೆ ಎಷ್ಟಿದೆ, ಆಮದು ರಫ್ತುಗಳ ಕುರಿತು ಸಮಗ್ರ ಮಾಹಿತಿಯನ್ನು ಕೊಡ್ತಾ ಇದೆ. ಇದು 33rd ಎಡಿಷನ್ ಕೂಡ ಆಗುತ್ತೆ, ಗಮನಿಸಬೇಕು. ಒಟ್ಟಾರೆಯಾಗಿ ಭಾರತದ ಇನ್ಸ್ಟಾಲ್ಡ್ ಪವರ್ ಕೆಪಾಸಿಟಿ 2026 ನೋಡೋದಾದರೆ ಫಾಸಿಲ್ ಫ್ಯೂಯಲ್ಸಿಂದನೇ ಸುಮಾರು 280 ಗಿಗಾವ್ಯಾಟ್ ಸ್ಥಾಪಿತ ಸಾಮರ್ಥ್ಯವನ್ನು ಭಾರತದಲ್ಲಿ ಹೊಂದಿದೆ. ರಿನ್ಯೂವಬಲ್ ಎನರ್ಜಿಯಿಂದ 190 ಗಿಗಾವ್ಯಾಟ್, ಹೈಡ್ರೋ ಮತ್ತು ನ್ಯೂಕ್ಲಿಯರಿಂದ 70 ಗಿಗಾವ್ಯಾಟ್. ಇನ್ನು ಒಟ್ಟಾರೆಯಾಗಿ ಕೋಲ್ ಅಂಡ್ ಲಿಗ್ನೈಟಿಂದ 52% ಟೋಟಲ್ ಎನರ್ಜಿ ಇದೆ ಮತ್ತು ಬೇರೆ ಬೇರೆ ರಿನ್ಯೂವಬಲ್ಸಿಂದ ಸುಮಾರು 18% ಇದೆ. ನ್ಯೂಕ್ಲಿಯರ್ ಪವರ್ 2% ಇದೆ. ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ 28% ಇದೆ. ಸೊ ಈ ಟ್ರೆಂಡ್ಸನ್ನು ಕೊಟ್ಟಿದ್ದಾರೆ. ಇನ್ನೊಂದು ಗಮನಿಸೋದಾದರೆ 31 ಮಾರ್ಚ್ 2016ಗೂ 31 ಮಾರ್ಚ್ 2025 ನೋಡಿದರೆ 90,134 ಮೆಗಾವ್ಯಾಟ್ ಏನು ವಿದ್ಯುತ್ ಉತ್ಪಾದನೆ ಕೆಪಾಸಿಟಿ ಇತ್ತು ಭಾರತದಲ್ಲಿ.
ಈಗ 2,29,346 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಕೆಪಾಸಿಟಿಯನ್ನು ಹೊಂದಿದೆ. ಜೊತೆಗೆ ಎಲೆಕ್ಟ್ರಿಸಿಟಿ ಜನರೇಷನನ್ನು ನೋಡೋದಾದರೂ ಕೂಡ 15-16ರಿಂದ ಸಾಕಷ್ಟು ಆಲ್ಮೋಸ್ಟ್ ಡಬಲ್ಗಿಂತಲೂ ಹೆಚ್ಚಾಗಿ ನಾವು ಎನರ್ಜಿಯನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಅಂತ ಈ ಒಂದು ಎನರ್ಜಿ ಸ್ಟ್ಯಾಟಿಸ್ಟಿಕ್ಸ್ ಇಂಡಿಯಾ 2026 ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ರಿಲೀಸ್ ಮಾಡಿರ್ತಕ್ಕಂಥ 33ನೇ ಈ ಒಂದು ವರದಿಯಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಕ್ವಶನ್ ನಂಬರ್ 9, ಬಾಹ್ಯಾಕಾಶ ನೌಕೆ ಮಿಷನ್ ಕಾರ್ಯಾಚರಣೆಗಳ ಅಂತಾರಾಷ್ಟ್ರೀಯ ಸಮ್ಮೇಳನದ 2ನೇ ಆವೃತ್ತಿ SMOPS. SM ಅಂದರೆ ಸ್ಪೇಸ್ ಕ್ರಾಫ್ಟ್ ಮಿಷನ್ ಆಪರೇಷನ್ಸ್ 2026 ಕಮೆನ್ಸ್ಡ್ ಇನ್ ಬೆಂಗಳೂರು. ಇದು 2nd ಎಡಿಷನ್ ಆಗಿತ್ತು. ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್, 3 ದಿನಗಳ ಇಸ್ರೋ ಅಂತಾರಾಷ್ಟ್ರೀಯ ಸಮ್ಮೇಳನ. ಇಸ್ರೋ ಅಧ್ಯಕ್ಷರು ನಾರಾಯಣನ್ ಅವರು ಮಾಹಿತಿ ಕೊಡ್ತಾ ಇದ್ರು. ಗಗನಯಾನ 3 ಪ್ರಾಯೋಗಿಕ ಕಾರ್ಯಾಚರಣೆಗಳನ್ನು ಮಾಡ್ತೀವಿ. ಮಾನವನನ್ನ ಬಾಹ್ಯಾಕಾಶಕ್ಕೆ ಕರೆದೊಯ್ಯಬಲ್ಲ ನೌಕೆ ಸಿದ್ಧವಾಗಿದೆ. ಆದರೆ ಮಾನವ ಸಹಿತ ಕಾರ್ಯಾಚರಣೆ ನಡೆಸುವುದಕ್ಕೂ ಮುನ್ನ 3 ಮಾನವರಹಿತ ಪ್ರಾಯೋಗಿಕ ಕಾರ್ಯಾಚರಣೆಗಳನ್ನು ಕೂಡ ನಡೆಸಲಿದ್ದೇವೆ ಎಂದು ಇಸ್ರೋ ಅಧ್ಯಕ್ಷ ವಿ ನಾರಾಯಣ್ ಅವರು ತಿಳಿಸಿದರು. ಎಲ್ಲಿ ತಿಳಿಸಿದರು? ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬೆಂಗಳೂರಿನಲ್ಲಿ ಆಯೋಜಿಸಿರುವ ಬಾಹ್ಯಾಕಾಶ ನೌಕೆ ಉಡ್ಡಯನೋತ್ತರ ಕಾರ್ಯಾಚರಣೆ ಕುರಿತ 3 ದಿನಗಳ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಉದ್ಘಾಟನೆ ಮಾಡ್ತಾ ಇದ್ರು. ಭಾರತದಲ್ಲಿ ಬಾಹ್ಯಾಕಾಶ ಸಂಶೋಧನೆಯು 1962ರಲ್ಲಿ ಆರಂಭ ಆಯಿತು. ಅಲ್ಲಿಂದ ಇಲ್ಲಿಗೆ ಬಹಳ ದೂರ ಸಾಗಿ ಬಂದಿದ್ದೀವಿ. ಮಂಗಳಯಾನ, ಚಂದ್ರಯಾನದಂತಹ ಹಲವಾರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿದ್ದೀವಿ. ಆದಿತ್ಯ L1 ನಂತರ ಈಗ ಮಾನವ ಸಹಿತ ಗಗನಯಾನವನ್ನು ಕೂಡ ನಾವು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೀವಿ. ಅದಕ್ಕೆ 3 ಮಾನವರಹಿತ ಪ್ರಯೋಗಗಳನ್ನು ಕೂಡ ಮಾಡಬೇಕಾಗುತ್ತೆ. ಎಲ್ಲವೂ ಸಿದ್ಧತೆ ರೆಡಿ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರು. SMOPS ಸ್ಪೇಸ್ ಕ್ರಾಫ್ಟ್ ಮಿಷನ್ ಆಪರೇಷನ್ಸ್ 2026 ಇದೊಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಗುತ್ತೆ. ಬೆಂಗಳೂರಿನಲ್ಲಿ ಇಸ್ರೋ ಆಯೋಜನೆ ಮಾಡಿತ್ತು. 8 ಏಪ್ರಿಲಿಂದ 10 ಏಪ್ರಿಲ್ 2026 ಅಂದರೆ ಇವತ್ತು ಮುಕ್ತಾಯ ಆಗ್ತಾ ಇದೆ. ಇನ್ನು ಕ್ವಶನ್ ನಂಬರ್ 10, ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ಇತ್ತೀಚಿನ ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ನಲ್ಲಿ ರೆಪೋ ದರವನ್ನು ಯಥಾಸ್ಥಿತಿಯಲ್ಲಿರಿಸ್ತಾ ಇದೆ. 5.25%. ಓಕೆ, 6.5 ಇದ್ದದ್ದನ್ನು ಇಳಿಸಿ 5.25ಕ್ಕೆ ತಂದಿತ್ತು. ನಂತರ ಈ 5.25ರಲ್ಲಿ ಈಗ ಮುಂದುವರಿಸ್ತಾ ಇದೆ ಕಳೆದ 3-4 MPC ಮೀಟಿಂಗ್ನ ನಂತರ. ಈ MPC ಮೀಟಿಂಗ್ ಆದಾಗ 2-3 ಅಂಶಗಳು ನೆನಪಿಡಬೇಕು. ಒಂದು, ರೆಪೋ ದರ ಎಷ್ಟಿದೆ ಅಂತ. ರೆಪೋ ದರ ಈಗ 5.25 ಇದೆ. ಇನ್ನೊಂದು, GDP ಫೋರ್ಕಾಸ್ಟ್ ಎಷ್ಟಾಗ್ತಾ ಇದೆ. ಈಗ ಹೊಸ ಆರ್ಥಿಕ ವರ್ಷ ಆರಂಭ ಆಗಿದೆ. GDP ಫೋರ್ಕಾಸ್ಟ್ 6.9% ಅಂತ ಹೇಳಿದ್ದಾರೆ. ಜೊತೆಗೆ CPI ಎಷ್ಟಾಗಬಹುದು ಇಡೀ ವರ್ಷದಲ್ಲಿ ಅಂದರೆ 4.6% ಅಂತ ಹೇಳಿದ್ದಾರೆ. ಈ 3 ನಂಬರನ್ನು ನೆನಪಿಡಬೇಕು. ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ ಕೆಪ್ಟ್ ದ ಇಂಟ್ರೆಸ್ಟ್ ರೇಟ್ಸ್ ಅನ್ಚೇಂಜ್ಡ್ at 5.25%. projects India's real GDP growth for the current fiscal year 6.9%. And consumer price index CPI inflation for the current financial year will be at 4.6%. ಈ 3 ನಂಬರ್ನ ನೆನಪಿಡಬೇಕು. ಬನ್ನಿ ಹಾಗಾದ್ರೆ ಏನಿದೆ. ಹಣದುಬ್ಬರ ಪ್ರಮಾಣವು ಕಡಿಮೆ ಮಟ್ಟದಲ್ಲಿ ಇರುವ ಕಾರಣದಿಂದಾಗಿ ದೇಶದಲ್ಲಿ ಬಡ್ಡಿ ದರವು ಕೂಡ ದೀರ್ಘಾವಧಿಗೆ ಕಡಿಮೆ ಮಟ್ಟದಲ್ಲಿಯೇ ಇರಲಿದೆ ಎಂಬ ವಿಶ್ವಾಸವನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ RBI ಗವರ್ನರ್ ಆಗಿರತಕ್ಕಂಥ ಸಂಜಯ್ ಮಲ್ಹೋತ್ರಾ ಅವರು ಇತ್ತೀಚೆಗೆ ವ್ಯಕ್ತಪಡಿಸಿದರು. ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್, ಹಣಕಾಸು ನೀತಿ ಸಮಿತಿಯ ಸಭೆಯ ನಂತರ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಇದ್ರು. ರೆಪೋ ದರವನ್ನು ಯಥಾಸ್ಥಿತಿಯಲ್ಲಿ 5.25% ಉಳಿಸಿಕೊಳ್ಳುವ ತೀರ್ಮಾನವನ್ನು MPC ತೆಗೆದುಕೊಂಡಿದೆ. ಇದರಿಂದಾಗಿ ಗೃಹ ಸಾಲ, ವಾಹನ ಸಾಲ ಸೇರಿದಂತೆ ವಿವಿಧ ಬಗೆಯ ಸಾಲಗಳ ಮೇಲಿನ ಬಡ್ಡಿ ದರವು ಸದ್ಯಕ್ಕೆ ಯಥಾಸ್ಥಿತಿಯಲ್ಲಿ ಮುಂದುವರಿಯುವ ನಿರೀಕ್ಷೆ ಇದೆ. ಪಶ್ಚಿಮ ಏಷ್ಯಾದಲ್ಲಿನ ಬಿಗುವಿನ ಪರಿಸ್ಥಿತಿಯ ಕಾರಣದಿಂದಾಗಿ ಹಣಕಾಸು ನೀತಿಯ ವಿಚಾರವಾಗಿ ಎಚ್ಚರಿಕೆಯಿಂದ ಕಾದು ನೋಡುವ ತಂತ್ರವನ್ನು RBI ಅನುಸರಿಸಿದೆ. ಇನ್ನೆರಡು ಅಂಶಗಳು, 5.25ಲ್ಲಿ ರೆಪೋ ದರ ಕಂಟಿನ್ಯೂ ಆಗ್ತಾ ಇದೆ ಮತ್ತು GDP 6.9%, 2026-27ನೇ ಆರ್ಥಿಕ ವರ್ಷದಲ್ಲಿ 6.9% ಬೆಳವಣಿಗೆಯನ್ನು ಕಾಣಬಹುದು ಅಂತ ಹೇಳ್ತಾ ಇದೆ. ಕಳೆದ ವರ್ಷ ಉತ್ತಮ ಬೆಳವಣಿಗೆಯನ್ನು ನಿರೀಕ್ಷೆ ಮಾಡಿದ್ರು, ಬಟ್ ಈ ವರ್ಷ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದಾರೆ. ಓಕೆ, ಇಲ್ಲಿ ಇನ್ನೊಂದು ತಿಳ್ಕೊಬೇಕು, 6.9% ಓವರಾಲ್ 2026-27ಕ್ಕೆ. ಬಟ್ Q1, Q2, Q3 ಮತ್ತು Q4ಗೆ ಎಷ್ಟೆಷ್ಟಂತ ಕೂಡ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. Q1ನಲ್ಲಿ ಪ್ರಥಮ ತ್ರೈಮಾಸಿಕದಲ್ಲಿ 6.8, ದ್ವಿತೀಯ ತ್ರೈಮಾಸಿಕದಲ್ಲಿ 6.7, ತೃತೀಯ ತ್ರೈಮಾಸಿಕದಲ್ಲಿ 7%, ನಾಲ್ಕನೇದರಲ್ಲಿ 7.2% ಬೆಳವಣಿಗೆಯನ್ನು ಕಾಣಬಹುದು ಅಂತ ಹೇಳ್ತಾ ಇದ್ದಾರೆ. ಇದು GDP ಬೆಳವಣಿಗೆ
ಒಂದು ಎಕ್ಸ್ಪೆಕ್ಟೇಷನ್ಸ್ ಅಥವಾ ಪ್ರೊಜೆಕ್ಷನ್ಸ್. ಇನ್ನು CPI ಎಷ್ಟಾಗ್ಬೋದು, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಥವಾ ಹಣದುಬ್ಬರ ಎಷ್ಟಿರ್ಬೋದು ಅಂದರೆ ಇಡೀ 26-27 ಆರ್ಥಿಕ ವರ್ಷದಲ್ಲಿ 4.6 ಆಗಬಹುದು ಎನ್ನುವ ಅಂದಾಜನ್ನು ಕೂಡ RBI ಮಾಡ್ತಾ ಇದೆ. ಓಕೆ, ಸೊ 5.25 ರೆಪೋ ದರ, 4.6% ಇನ್ಫ್ಲೇಷನ್ ಫೋರ್ಕಾಸ್ಟ್, GDP ಫೋರ್ಕಾಸ್ಟು 6.9%. ಈ 3 ನಂಬರ್ ಆದರೂ ನೆನ್ಪಿಡಿ. ಓಕೆ, ರೈಟ್. ಹಾಗಾದರೆ ಪ್ರಸ್ತುತ ರೇಟ್ಸ್ ಎಷ್ಟಿದ್ದಾವೆ? ರೆಪೋ ರೇಟು 5.25 ಅಂತ ನೋಡಿದ್ವಿ, SDF 5%, MSF 5.5, ಬ್ಯಾಂಕ್ ರೇಟು 5.5%, ಫಿಕ್ಸೆಡ್ ರಿವರ್ಸ್ ರೆಪೋ ರೇಟು 3.35%, ಕ್ಯಾಶ್ ರಿಸರ್ವ್ ರೇಷಿಯೋ 3%, SLR 18%. ಇವಂದ್ರೆ ಏನು ಅಂತ ನಮ್ಮ ಎಕನಾಮಿಕ್ಸ್ ಪ್ಲೇ ಲಿಸ್ಟಲ್ಲಿ ಹೋಗಿ ನೋಡಿ, ಇದ್ರ ಬಗ್ಗೆ ಎಲ್ಲ ಬೇರೆ ಬೇರೆ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಷ್ಟು ಕ್ಲಾಸ್ ನಂಬರ್ 1102 ಮತ್ತು ಏಪ್ರಿಲ್ 2026 ಪಾರ್ಟ್ 3 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿತ್ತು. ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು.